cigarette smoking and consuming alcohol is injurious to health. ನೀವು ನಂಬಲೇಬೇಕು. ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನದ ಕಲೆ ಬರೆದಂತೆ ಪ್ರೇಮ ಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ. ಕರಾಗ್ರವಸ್ಥೆ ರಾಜಣ್ಣ, ಕರಮಧ್ಯೆ ಪುಟ್ಟಣ್ಣ, ಕರಮೂಲ ಸ್ಥಿತೆ ಉದಯಶಂಕರ, ಪ್ರಭಾತೆ ಸಿನಿಮಾ ದರ್ಶನ. ಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. As the sunshine fills my eyes, can't see what's going on the streets. Whose body gonna lean and hitting on, been through that blowing and brewing. Cause getting on talking stories, never hell, just make some movies. Never mind, it's a blockbuster or a heavy collector. Box office hit or Oscar gonna hit. Hey yo, real hero or real zero, just make the point. Stop camera action, let it ruin the shot, let the shooter do traction. ಸಾರ್ 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 ಒಳ್ಳೆ ಕತೆ ಮಾಡಿ ಸಾರ್. ಸಾರ್ ಒಂದ್ಸಲ ಕೇಳಿ ಸಾರ್. ಸಾರ್ 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 ಸರ್, ನಾನು ಸರ್. ಓಹ್, ನೀನಾ? ಏನಯ್ಯ ನಿನ್ ಕತೆ? ನೆಮ್ಮದಿಯಾಗಿ ಕಕ್ಕ ಮಾಡೋಕೋ ಬಿಡಲ್ವಲ್ಲೋ ತಂದೆ. ಎಲ್ಲೇಂದ್ರಲ್ಲಿ ಅಡ್ಡ ಹಾಕ್ತೀಯಾ? ಫೋನ್ ಮೇಲೆ ಫೋನ್ ಮಾಡ್ತೀಯಾ? ಕೋಟಿಗಟ್ಲೆ ಸಾಲ ಕೊಟ್ಟಿರೋರು ನಿನ್ ತರ ಹಿಂದೆ ಬಿದ್ದಿಲ್ಲಪ್ಪ. ಬಾ ಬಾ, ಬಂದ್ ಕುಕ್ಕರ್ಸು. ಹೇಳಪ್ಪ ಸರ್, ಏನ್ ಬಂದಿದ್ದು? ಒಂದ್ಸಲ ನನ್ನ ಕತೆ ಕೇಳಿ ಸರ್. ಕತೆ ಯಾರಿಗೆ ಬೇಕು? ಹೀರೋ ಡೇಟ್ ಇದೆಯಾ? ಸರ್, ಈ ಸಿನಿಮಾಗೆ ಈ ಕತೆನೇ ಹೀರೋ ಸರ್. ಕತೆನೇ ಹೀರೋ ಅಂದಮೇಲೆ ಅದ್ರ ಸೃಷ್ಟಿಕರ್ತ ನೀನ್ ತಾನೇ ಪ್ರೊಡ್ಯೂಸರು. ಮತ್ ನನ್ನ ಅವಶ್ಯಕತೆ ಏನು? ಸರ್, ಒಂದ್ಸಲ ಕೇಳಿ ಸರ್. ಸರಿ, ನಿನ್ ಕತೆಯಲ್ಲಿ ಹೀರೋಯಿನ್ ಬರ್ತಾಳಾ? ಹ್ಞೂ ಸರ್. ಯಾರು ಅಂತ ಅನ್ಕೊಂಡಿದ್ಯಾ? ನಾಗಿಣಿ. ನಾಗಿಣಿ ಇದ್ರೆ ಚೆನ್ನಾಗಿರುತ್ತೆ ಸರ್. ಅದು ನಾನು ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಈ ಫಸ್ಟ್ ಏ ಅದನ್ನ ಮುಚ್ಚು, ಮುಚ್ಚಯ್ಯ. ಮುಚ್ಚು, ಇಡು ಪಕ್ಕಕ್ಕೆ. ನಾಗಿಣಿ ಅಂದ್ರೆ ನನಗೂ ಓಕೆನೆ. ಓಕೆ ಸರ್. ಮೊದಲು ಆ ಗಿಣಿ ಡೇಟ್ ಓಕೆ ಮಾಡು. ಓಕೆ ಸರ್. ಫಾರಿನ್ ಲೊಕೇಶನ್ ಫಿಕ್ಸ್ ಮಾಡು. ಓಕೆ ಸರ್. ಆಮೇಲೆ ಆ ಹೀರೋ ರೌಂಡ್ಗಿಂತ ಮುಂಚೆ ನನ್ನ ರೌಂಡು. ಹೋಗಪ್ಪ. ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಹೋಗಪ್ಪ, ಹೀರೋನ್ ಡೇಟ್ ಫಿಕ್ಸ್ ಮಾಡ್ಕೊಂಬಾ. ನಾನು ರೆಡಿ. ಈಗಲೇ ಫೈನಾನ್ಸ್ ಮಾಡ್ತೀನಿ. ಹೋಗು,
ನನಗೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಗದೆ, ನನ್ನ ಓದಿಗೆ ಕೆಲಸ ಸಿಗದೆ, ನಾನು ಪಿಂಪ್ ಆದ್ರೆ ಅವತ್ತು ಬರ್ತೀನಿ ನಿನ್ನತ್ತೆ ಅವಳಿಗೆ ರೌಂಡ್ ಹೊಡ್ಸೋದಿಕ್ಕೆ. ಥು, 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 ಥು. ನನ್ನ ಹೆಸರು ಲಕ್ಷ್ಮಣ್, ಲಕ್ಕಿ ಅಂತಾರೆಲ್ಲ. ಲಕ್ಕು ಐತೋ ಇಲ್ವೋ ಆ ದೇವ್ರೇ ಬಲ್ಲ. ಸಿನಿಮಾನೇ ಉಸಿರು, ಇಲ್ಲಿ ಬೇಕು ಹೆಸರು. ಹಟ್ಟಿ ಬಿಟ್ಟು ಬಂದೆ, ಕಟ್ಟಿದ ಕನಸು ತಂದೆ. ಗಾಂಧಿ ನಗರ ಬಂದು ನಾನು ರೋಡ್ನಲ್ಲಿ ನಿಂತೆ. ಭಟ್ರು ಸೂರಿಯಲ್ಲ, ಇಲ್ಲೇ ಗೆದ್ದವರಲ್ಲ. ಸ್ವಲ್ಪ ಬಿದ್ದವರೆಲ್ಲ, ಹೆಂಗೋ ಎದ್ದವರಲ್ಲ. ಸಿನಿಮಾ ಮಾಡ್ಬೇಕು, ಸ್ವಲ್ಪ ಶಿಸ್ತಾಗ್ ಮಾಡ್ಬೇಕು, ಸ್ವಲ್ಪ ಬೆಸ್ಟ್ ಆಗ್ ಮಾಡ್ಬೇಕು. ದೂರದ ಬಾಲಿವುಡ್ಡೇ ಓಡ್ಕೊಂಡು ಸಾಯ್ಬೇಕು, ಓಡ್ಕೊಂಡು ಸಾಯ್ಬೇಕು, ಓಡ್ಕೊಂಡು ಸಾಯ್ಬೇಕು, ಓಡ್ಕೊಂಡು ಸಾಯ್ಬೇಕು. ಹಲೋ, ಯಾರು? ಹಲೋ, ನಾನಪ್ಪ ಮನೋಹರ್. ಸರ್ 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 ನಮಸ್ತೆ ಸರ್. ನಿನ್ನೆ ಮೊನ್ನೆ ಎಲ್ಲ ಯೋಚನೆ ಮಾಡಿದೆ, ನಿಮ್ಮ ಕತೆ ಚೆನ್ನಾಗಿದೆ, ವರ್ಕೌಟ್ ಆಗುತ್ತೆ ಅನ್ಸುತ್ತೆ ರೀ. ಸರ್ ಥ್ಯಾಂಕ್ ಯು ಸರ್. ಮತ್ತೆ ನೀವು ಹೇಳಿದ ಬಜೆಟಲ್ಲಿ ಮಾಡ್ಬೋದಾ? ಹಾಂ ಸರ್, ಖಂಡಿತವಾಗ್ಲೂ ಸರ್. ಸರ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಒಂದು ಬಜೆಟ್ ರೆಡಿ ಮಾಡಿಕೊಂಡು ಆಫೀಸ್ಗೆ ಬನ್ನಿ, ಮಾತಾಡೋಣ. ಬರ್ತೀನಿ ಸರ್. ಸಿನಿಮಾ 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 ಸಿನಿಮಾ. Slept off the night with the dream. Wake up, shave off the face with the cream. Boots make people go shiver and scream. Shot a nice photo with light and frame. Yeah, slept off the night with the dream. Woke up, shave off the face with the cream. Boots make people go shiver and scream. Shot a nice photo with light and frame. Yeah, beat up the deal with the game. So it's gonna feel as the deal as same. Action! You straight scene. Sure it's gonna fetch you from. ಎಸ್ 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 ಎಸ್. ಮಂಜು, ಈ ಡಿಸೈನ್ದು ಒಂಚೂರು ಟೋನ್ ಚೇಂಜ್ ಮಾಡಿಸ್ಬೇಕು ನಾವು. ಆಮೇಲೆ ಆ ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಓಕೆ, ನಾ ಹೋಗಿ ಬರ್ತೀನಿ. ಓಕೆ, ಆಮೇಲೆ ಪ್ರೊಡ್ಯೂಸರ್ ಏನಾದ್ರು ಕೇಳಿದ್ರೆ ಸ್ಟುಡಿಯೋಗೆ ಹೋಗಿದ್ದಾರೆ ಅಂತ ಸರಿ ಮಗ, ನೀನ್ ಹೇಳ್ಬಿಡು. ಹೋಗ್ಬಾ. ಬರಲಾ? ಹಾಂ, ಹಾಂ ಓಕೆ. ಯಾವ ಪಿಕ್ಚರು? ಕಿರಿಕ್ ಪಾಟಿ ಮಗ, ಇದ್ದೇ ಥರ ದುಡ್ಡು ಮಾಡ್ಬೇಕು ನಮ್ಮ ಸಿನಿಮಾ. ಸಖತ್ತಾಗಿದೆ ನೋಡು. ಆಯ್ತಾಯ್ತು. ಕಿರಿಕ್ ಪಾರ್ಟಿನ? ಹೊಸ ಪಿಕ್ಚರ್ ಅಲ್ವಾ? ಹ್ಞೂ ಮಗ, ಹೇಗೋ? ಪೈರಸಿ ಮಗ, ಫುಟ್ಪಾತ್ ಮೇಲೆ ಸಿಕ್ತು. ಸಖತ್ತಾಗಿದೆ ಪ್ರಿಂಟು. ಬಾ ನೀನು ನೋಡು. ಹೀಗೆ ಆದ್ರೆ ನಾವು ಒಂದಿನ ಫುಟ್ಪಾತಿಗೆ ಬರಬೇಕಾಗತ್ತೆ. ಸಿನಿಮಾದಲ್ಲಿ ಇದ್ಕೊಂಡೆ ದ್ರೋಹ. ಇದ್ರ ಬದಲು ಹೇಲ್ ತಿನ್ಬೋದು. ಹೇಳು, ಮತ್ತೆ ಇಲ್ಲಿ ಕಾಲಿಡ್ಬೇಡ. ಔಟ್. ಲೇ ಮಗ, ಲೋ ಕೋಪ ಮಾಡ್ಕೊಬೇಡ ಕಣೋ. ಆಫ್ ಮಾಡ್ಬಿಡ್ತೀನಿ ಬಾ. ಇನ್ಮೇಲೆ ನೋಡಲ್ಲ ಕಣೋ. ಸಾರಿ ಕಣೋ. ಛೇ, ಲೇ ಲಕ್ಕಿ, ಹೇಯ್. ಒಳಗೊಂದು ಸಿನಿಮಾ ಹೊರಗೊಂದು ಸಿನಿಮಾ ಸಿನಿಮಾ ಬಿಟ್ಟರ ಹೊರತು ಸಿನಿಮಾ. ಒಳಗೊಂದು ಸಿನಿಮಾ ಹೊರಗೊಂದು ಸಿನಿಮಾ, ಕಣ್ಣ ಮುಚ್ಚಿ ಸಿನಿಮಾ ಬಿಟ್ಟರ ಹೋಯ್ತು ಸಿನಿಮಾ. ಸಿನಿಮಾ 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 ಸಿನಿಮಾ. Slept off the night with the dream. Wake up, shave off the face with the cream. Boots make people go shiver and scream. Shot a nice photo with light and frame. Yeah. Slept off the night with the dream. Woke up, shave off the face with the cream. Boots make people go shiver and scream. Shot a nice photo with light and frame. Yeah, beat up the deal with the game. So it's gonna feel as the little as same. Cause it's gonna want you straight seam. Sure it's gonna
get you some money and fame. Speed up the deal with the game. So it's gonna fit us. ನನ್ನ ಹೆಸರು ಮೋಹನ್. ಎಲ್ಲರೂ ನನ್ನ ಮೋಹಿ ಅಂತಾರೆ. ಹೌದು, ನಾನು ಸಿನಿಮಾ ಮೋಹಿ. ಯಾವತ್ತು ತೆರೆನ ನೋಡಿದ್ನೋ ಆವತ್ತೇ ಐ ಫೆಲ್ ಇನ್ ಲವ್. ಅವಳೇ ನನ್ನ ಸರ್ವಸ್ವ ಆಗ್ಬಿಟ್ಲು. ಬಿಡದೆ ಅವಳನ್ನ ದಕ್ಕಿಸ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ. ನೈಸ್, ವೆಲ್ ಡನ್ ರೀ. ಯು ಡನ್ ಅ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಹೇಳಿದ ಟೈಮಲ್ಲಿ ಹೇಳಿದ ಬಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸರ್ ಥ್ಯಾಂಕ್ ಯು ಸರ್. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಸೊ ನೀವು ಮಚ್. ಗೆದ್ಬಿಟ್ರಿ ಸರ್. Thank you. ನಾನು ಹೇಳಿಲ್ವಾ ಸರ್ ನಮ್ಮ ಡೈರೆಕ್ಟರ್ ಒಳ್ಳೆ ಕತೆ ಕೊಡ್ತಾನೆ ಅಂತ. ಐ ಆಮ್ ಇಂಪ್ರೆಸ್ಡ್. ಸೊ ವಾಟ್ ನೆಕ್ಸ್ಟ್? ಬಾಕ್ಸ್ ಎತ್ಕೊಂಡು ಗಾಂಧಿನಗರ ರೋಡ್ ಅಲೆಯೋದು. ಸರ್ ಅದು ನೆಕ್ಸ್ಟು ಸೆನ್ಸರ್ ಆಗ್ಬೇಕು ಸರ್. ವೆಲ್, ಗೆಟ್ ದಟ್ ಡನ್. ಓಕೆ, ಆಮೇಲೆ ಆ ಸ್ಯಾಟಲೈಟ್ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಸ್ವಲ್ಪ ಟ್ರೈ ಮಾಡಿ. ಖಂಡಿತವಲ್ಲ ಸರ್. ಗುಡ್. ಈ ಸಿನಿಮಾನ ಹೇಗೆ ಜನಗಳ ಮುಂದೆ ತೊಗೊಂಡೋಗ್ತೀನೋ ಗೊತ್ತಾಗ್ತಿಲ್ಲ. ನೋಡು ಮೋಹಿ, ಇದು ನಿನ್ನ ಫಸ್ಟ್ ಸಿನಿಮಾ. ಬಿಡಬೇಡ, ಹೋಗು. ಜಯಣ್ಣ, ಕುಮಾರ್, ರಾಕ್ಲೈನ್ ವೆಂಕಟೇಶ್ ಥರ ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ಸ್ನ ಅಪ್ರೋಚ್ ಮಾಡು. ಆಗ ಮಾತ್ರ ನಿನ್ನ ಕನಸುಗಳು ರಿಚಾಗಿ ಬರೋಕ್ಕೆ ಸಾಧ್ಯ. ಹಾಗೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ಸಾಧ್ಯ. ಇವತ್ತು ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದಮ್ಮ, ಆದರೆ ರಿಲೀಸ್ ಎಲ್ಲರಿಂದ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೋ. ಅವ್ರನ್ನೆಲ್ಲ ಮುಟ್ಬೇಕು ಅಂದರೆ ಪ್ರೂವ್ ಮಾಡಬೇಕು. ಯಾ 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 ಸರ್ ನಮಸ್ತೆ. ನನ್ನ ಹೆಸರು ಲಕ್ಷ್ಮಣ್ ಅಂತ, ಡೈರೆಕ್ಟ್ರು. ಸರ್ ಪ್ರೊಡ್ಯೂಸರ್ ನಮಸ್ತೆ ಸರ್. ಮನೋಹರ್ ಅಂತ. ಓಕೆ, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಚಿತ್ರರಂಗದ ಇತ್ತೀಚಿನ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರಿ, ಫೇಸ್ ಮಾಡ್ತೀರಾ? ದೇವರಿದ್ದಾನೆ ಸರ್. ನಾವು ಒಳ್ಳೊಳ್ಳೆ ಸಿನಿಮಾ ನೋಡ್ತೀವಿ, ಸೆನ್ಸರು ಮಾಡ್ತೀವಿ, ಬಟ್ ಇಟ್ಸ್ ದೇರ್ ಫೇಟ್, ರಿಲೀಸೇ ಆಗಲ್ಲ. ಬಟ್ ನಿಮ್ದು ಆ ಥರ ಆಗದೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಎನಿವೇಸ್, ಒಟ್ ನಿಮಗೆ 9 ಕಟ್ಸ್. 9 ಕಟ್ಸಾ? ಒಂದ್ ಕಡೆ ನೀವು ಆ ನಿರ್ಮಾಪಕರ ಹೆಸರು ಬಳಸಿದ್ರಲ್ಲ, ಅದು ಅವ್ರ ಪರ್ಮಿಷನ್ ಇಲ್ಲದೆ ಹಾಗೆ ಬಳಸೋ ಆಗಿಲ್ಲ. ಜಸ್ಟ್ ಟೇಕ್ ಇಟ್ ಆಫ್. ಸರ್ ಪಾಸಿಟಿವ್ ಆಗಿ ತಾನೇ ಹೇಳಿದೀವಿ ಸರ್. ನೋ, ಪ್ಲೀಸ್ ಡಿಲೀಟ್ ದೋಸ್ ನೇಮ್ಸ್. ಬೇಕಾದ್ರೆ ನೀವು ರಿವೈಸಿಂಗ್ ಕಮಿಟಿಗೆ ಹೋಗ್ಬೋದು. ಸರ್ ಪ್ಲೀಸ್ ಸರ್, ನೋಡಿ ಸರ್ ಪ್ಲೀಸ್ ಸರ್. ಸರ್ ಅವ್ರು ಹೇಳೋದನ್ನ ಮಾಡ್ಬೋದಲ್ವಾ? ಸಾರ್ ಹಾಗೆಲ್ಲ ಮಾಡೋಕ್ಕಾಗಲ್ಲ ಸರ್. ರಿವೈಸಿಂಗ್ ಹೋಯ್ತು ಅಂತಾರೆ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ಸರ್. ಸಿನಿಮಾ ಸ್ಟೇಲ್ ಆಗಿಬಿಡುತ್ತೆ ಸರ್. ಹಾಂ, ಆಗಿದ್ರೆ ಬೇಡ. ಏನು ಡಿಸೈಡ್ ಮಾಡಿದ್ರಿ? ಯಾವುದೋ ಒಂದು ಕೊಡಿ ಸರ್. ಮಳೆ 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 ದಿಸ್ ವೋಂಟ್ ವರ್ಕ್ಔಟ್. ಇನ್ನು ಎಷ್ಟು ದಿವಸ ಅಂತ ಹೀಗೆ ಮಳೆ ಮಳೆ ಅಂತ ತೆಗಿತಾ ಇರ್ತೀರಾ? ಈಗ ತೆಗ್ ನಿಜವಾದ ಮಳೆನೇ ನಿಂತು ಹೋಗಿದೆ ಸರ್. ತುಂಬ ವಿಭಿನ್ನವಾದಂತಹ ಚಿತ್ರ ಸರ್. ತುಂಬ ಡಿಫ್ರೆಂಟಾಗಿ ಮಾಡಿ. ಹಲೋ ಹಲೋ, ಈಗ ಇಂಡಸ್ಟ್ರಿಗೆ ಬರೋರೆಲ್ಲ ಹೇಳೋ ಕತೆ ಇದೇನೆ. ಸಾರಿ, ಬೇರೆ ಕಡೆ ಟ್ರೈ ಮಾಡಿ. ಇದಕ್ಕೆಲ್ಲ ಸ್ಯಾಟಲೈಟ್ ರೈಟ್ಸ್ ಕೊಟ್ರೆ ಚಾನಲ್ ಮುಟ್ಬೇಕಾಗತ್ತಷ್ಟೇ. ಸರ್ ಇದು ನಮ್ಮ ಮೊದಲ ಮಳೆ ಇದ್ರಿ ಅದನ್ನ. ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರು, ಹೊಸ ಆಕ್ಟರ್ಸ್ದು ಯಾರಿಗೆ ನೋಡ್ತಾರೆ ಫಿಲ್ಮ್ನ?
ಹಿಟ್ ಮಾಡ್ಕೊಂಡ್ ಬನ್ರಿ ಮೊದಲು, ಆಮೇಲೆ ನೋಡೋಣ. ಇಂಥದ್ಕೆಲ್ಲ ರೈಟ್ಸ್ ಕೊಟ್ಟು ನಮ್ಮ ತಲೆ ನೋಡಿ ಹೆಂಗಾಗಿ. ಯುವೇ ಸ್ಟಾರ್ ಕಾಸ್ಟ್ ಬೇರೆ ಇಲ್ಲ, ತುಂಬ ಕಷ್ಟ ಆಗತ್ತೆ, ಆಗಲ್ಲ. ಸಾರಿ, ಬೇರೆ ಎಲ್ಲಾದ್ರೂ ಟ್ರೈ ಮಾಡಿ ಅಪ್ಪ. ಹಲೋ, ಸಾರಿ ಸರ್, ನಾನು ಹೇಳಿದ್ದು ಒಂದೂ ಆಗ್ತಿಲ್ಲ ಸರ್. ಸಿ, ಡೋಂಟ್ ವರಿ, ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ. ಪ್ರೊಜೆಕ್ಷನ್ ಹಾಕ್ಸಿ, ರಿಲೀಸ್ ಪ್ಲಾನ್ ಮಾಡೋಣ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಆಡಿಯೋಗೆ? ಅರೌಂಡ್ 15,000? ನೋ ಲ್ಯಾಕ್ಸ್. ಸರ್ ಎಲ್ಲಿದ್ದೀರಾ? ಅದೆಲ್ಲ ಪ್ರೇಮಲೋಕದ ಕಾಲ. ಬಟ್ ಐ ಸ್ಪೆಂಡ್ 30 lakhs. ಇರ್ಬೋದು, ಆದ್ರೆ ಈಗ ಆಡಿಯೋ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಆನ್ಲೈನ್ ಅಲ್ಲಿ ಇರುತ್ತೆ. ನಮ್ಗೇನು ವರ್ಕೌಟ್ ಆಗಲ್ಲ. ಬಟ್ ಮ್ಯಾಮ್, ವಾಟ್? ಐ ಆಮ್ ಸಾರಿ ಸರ್, ಐ ಕ್ಯಾನ್ ಗಿವ್ ಯು ಒನ್ ಆಪ್ಷನ್. ನೀವು ಫ್ರೀಯಾಗಿ ಕೊಡೋದಿದ್ರೆ ಕೊಡಿ, ನಾನು ನಿಮಗೆ ಬೇಕಾದ್ರೆ 50 CD ಕೊಡ್ತೀನಿ. ಅದರ್ವೈಸ್ ಐ ಆಮ್ ಹೆಲ್ಪ್ಲೆಸ್. ಮ್ಯಾಮ್, 30 lakhs ಇಲ್ಲಿ, 50 CD ಇಲ್ಲಿ. ಐ ಆಮ್ ಸಾರಿ ಸರ್. If you're okay with this deal, please call me up. ಬೇರೆ ರಾಜ್ಯಗಳಲ್ಲಿ 1500ರಿಂದ 2000 ಥಿಯೇಟರ್ಗಳಿದೆ, ಆದರೆ ನಮ್ಮಲ್ಲಿ 600, 650. ಅದರಲ್ಲಿ ಅರ್ಧ ಅದರ್ ಲ್ಯಾಂಗ್ವೇಜಸ್. ಉಳಿದಿದ್ದು ಹೊಸ ಹೀರೋಗಳಿಗೆ, ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ ಕೊಡೋದೇ ಇಲ್ಲ. ಮೊನಾಪಲಿ. ಸಿನಿಮಾನೇ ಉಸಿರು ಅಂತ ನಂಬ್ಕೊಂಡ್ಬಂದಿರೋ ನಾನು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಅಣ್ಣ, ಸಿನಿಮಾ 100 days ಗ್ಯಾರಂಟಿ. ಸರಿ. ಮೋಹಿ, 600 ಥಿಯೇಟರ್ಸ್ ಅವ್ರ ಕಂಟ್ರೋಲಲ್ಲಿ ಇದೆ, ಆದ್ರೆ ಆನ್ಲೈನ್ ಮೀಡಿಯಾ ಅನ್ನೋದು ಎಲ್ಲರ ಕೈಲೂ ಇದೆ. ಜಸ್ಟ್ ಕಮ್ ಔಟ್ ಆಫ್ ದಿಸ್ ಬ್ಲಡಿ ಕಮರ್ಷಿಯಲ್ ವರ್ಲ್ಡ್. ಸರ್, ಹೇಗಿದೆ ಸರ್ ಮೂವಿ? ಹೇಳಿ ಕಳಿಸ್ತೀನಿ. ಒಳ್ಳೇದಾಗಲಿ. ಸಾಕಾಗಿದೆ. ಥ್ಯಾಂಕ್ ಯು ಸರ್. ವೆರಿ ನೈಸ್. ಸ್ವಲ್ಪ ಟ್ರಿಮ್ ಮಾಡಿ. ಹೀರೋ ಮಾತ್ರ ದರ್ಶನ್ ಸಿಕ್ಕಿದ್ದಿದ್ರೆ ಟೇಬಲ್ ಪ್ರಾಫಿಟ್. ಥ್ಯಾಂಕ್ ಯು ಸರ್. ದರ್ಶನ್ ಹಾಕಿದ್ದಿದ್ರೆ ಸುದೀಪ್ ಅಂತ ಹೇಳ್ಬೋದಿತ್ತು. ಸೊ ಲಕ್ಷ್ಮಣ್, ಕೊನೆಗೂ ಗೆದ್ದುಬಿಟ್ರಲ್ಲ ಸರ್. ಎಲ್ಲ ಆಶೀರ್ವಾದ ಸರ್. ನನಗೆ ಮೊದಲೇ ಗೊತ್ತಿತ್ತು ಕಷ್ಟಪಟ್ಟರೆ ಸುಖ ಸಿಕ್ಕೇ ಸಿಗುತ್ತೆ ಅಂತ. சார் வணக்கம் சார், ரொம்ப சூப்பராக இருக்கு சார், கன்ஃபார்ம் இட்டு சார். நிறைய படங்களை நம்ம பார்த்துனே இருப்பேன் சார். ரீசெண்டாக இந்த மாதிரி படத்தை ನೋಡೇ ಇಲ್ಲ சார். சூப்பர் சார், நான் வரேன் சார். ಸರ್, ಇವರೇ ಪ್ರಾಜೆಕ್ಟ್ ಆಪರೇಟ್ರು, ಇವರಿಂದನೇ ಫಸ್ಟ್ ಇಂಡಸ್ಟ್ರಿ ನ್ಯೂಸ್ ಹೋಗೋದು. ಸ್ವಲ್ಪ ನೋಡ್ಕೊಳ್ಳಿ ಸರ್. ವರ ಸರ್. ಅಲ್ಲ ಮೋಹಿ, ಈ ಲೂಸಿಯಾ ಶುದ್ಧಿ ಮೂವಿಗಳನ್ನ ಅದರ್ ಸ್ಟೇಟ್ಸ್ ಅವ್ರು ನೋಡೋ ತರನು ಮಾಡಿಲ್ವಾ? ನಮ್ ಪವನ್ ಕುಮಾರು, ಆದರ್ಶ್ ಅವರು. ಹಾಗೆ ನೀನು ಮಾಡು. ಫಿಲಂ ಸೂಪರ್ ಆಗಿದೆ. ಸುಮ್ಮನೆ ಇರೋ, ಚೆನ್ನಾಗಿದೆ ಅಂದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ. ಹೇಳಿ ಬಿಡೋಣ, ಮುಚ್ಕೊಂಡು ನೋಡು. ಕಥೆನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೀರೋ ಇಂಟ್ರೊಡಕ್ಷನ್ ಹೇಗಿರಬೇಕು, ಹೀರೋಯಿನ್ ಯಾವ ಕಾಸ್ಟ್ಯೂಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಆಡಿಯನ್ಸ್ನ ಎಲ್ಲಿ ನಗಿಸ್ಬೇಕು, ಎಲ್ಲಿ ಅಳಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಮಾರ್ಕೆಟಿಂಗ್ ನನಗೆ ಗೊತ್ತಿಲ್ಲ ತಾರೆ. ಐ ಆಮ್ ಜಸ್ಟ್ ಅ ಫೂಲಿಶ್ ಕ್ರಿಯೇಟರ್. ಸೂಪರ್ ಸೂಪರ್. ಸೋಮವಾರ ಜನ ಕಾಲಿಟ್ರು ಅಂದ್ರೆ ಬಾಚ್ಕೊಳ್ಳೋದೆಯಾ? ಥ್ಯಾಂಕ್ ಯು ಸರ್. ಅಲ್ಲ, ಒಳ್ಳೆ ದುಡ್ಡು ಅನ್ನು ಪೋಸ್ಟ್ರಿಗೆ ಹಾಕಿರೋ ಗಮ್ ದುಡ್ಡು ಹಾಕ್ಬಿಡ್ಲಿ ನೋಡೋಣ. ಸರ್, ಇವರು ನೆಗೆಟಿವ್ ಶ್ರೀನಾಥ್ ಅಂತ ಇಂಡಸ್ಟ್ರಿಯಲ್ಲಿ ಒಳ್ಳೆ ಲಿಂಕು. ಸೂಪರ್ ಅಣ್ಣ, ಸೂಪರು. ಗೆದ್ದುಬಿಟ್ಟೆ. ಕನ್ನಡದ ಮಣಿರತ್ನಂ ನೀನು. ಆ ಇಂಟರ್ವ್ಯೂಲ್ ಬ್ಯಾಂಗ್ ಇದೆಯಲ್ಲ, ಚಾನ್ಸೇ ಇಲ್ಲ. 24/7 ಯಾವಾಗ ಬೇಕಾದ್ರೂ ಫೋನ್ ಮಾಡು, ಧೂಳು ಎಬ್ಬಿಸ್ಬಿಡೋಣ. ಸಿಗರೆಟ್ ಇದೆಯಾ ಸರ್? ಸಿಗರೇಟ್ ನಾನು ಕೊಡ್ತೀನಿ. ಆ ಪ್ಯಾಕೆ ಕೊಡಿ. ನಿಮ್ಗೊಂದು ಬೇಕಾ? ಇಟ್ಸ್ ಓಕೆ, ಕೀಪ್ ಇಟ್. ನನಗೊಂದು ಸಿನಿಮಾ ಮಾಡಬೇಕು ಡೈರೆಕ್ಟ್ರೇ. ಖಂಡಿತ ಅಣ್ಣ. ಒಳಗೆ ಬೈತಾ ಇದ್ದೆ ಅಲ್ಲ ಗುರು, ಈಗ ಮಾತ್ರ ಬಂದು ಚೆನ್ನಾಗಿದೆ ಅಂತ ಇದೆಯಾ? ಮದುವೆ ಮನೆಗೆ ಹೋಗಿ ಊಟ ಚೆನ್ನಾಗಿಲ್ಲ ಅಂತ ಹೇಳ್ತೀಯ ನೀನು? ಹಂಗಾದ್ರೆ ಸಿನಿಮಾ ಸಾರ್, ಆಫೀಸ್ ಬಾಡ್ಗೆ 2 ದಿನ ವೆಯ್ಟ್ ಮಾಡು, ಎಲ್ಲ ರೋಡ್ಗೆ. ಒಂದು 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿ. ಸೊ ಡೈರೆಕ್ಟ್ರೇ. ಸರ್, ಯಾವುದಾದ್ರೂ ಫೋನ್ ಬಂದಿತ್ತಾ? ಇಲ್ಲ ಸರ್, ಎಲ್ಲ ಬ್ಯುಸಿ ಇರ್ತಾರೆ. ನಾನೇ ಮಾಡ್ತೀನಿ ಸರ್. ಸರ್, ಅದು ಏನಾಯ್ತು?
ನನ್ನ ಫೋನಲ್ಲಿ ಕರೆನ್ಸಿ ಇಲ್ಲ. ನಿನ್ ಮೊಬೈಲ್ನಲ್ಲಿ ಕರೆನ್ಸಿ ಇಲ್ಲ, ಅವ್ರ ಮೊಬೈಲ್ ಸಿಮ್ಮೇ ಇಲ್ಲ. ತಗೊಳ್ಳಿ. ಹಲೋ ಸರ್, ನಾನು ಲಕ್ಷ್ಮಣ್, ಮೊದಲ ಮಳೆ ಡೈರೆಕ್ಟ್ರು. ಸಿನಿಮಾ ಚೆನ್ನಾಗಿದೆ, ಮಾತಾಡೋಣ ಬನ್ನಿ ಅಂದಿದ್ದೀರಿ, ಅದಕ್ಕೆ. ಬಜೆಟ್ ಎಷ್ಟಂದ್ರಿ? ಸರ್ 1 ಸೆಕೆಂಡ್. ಸರ್ ಬಡ್ಜೆಟ್ ಕೇಳ್ತಾ ಇದ್ದಾರೆ. 1.5. ಸರ್ 1.5 ಸರ್. 1.5ನಾ? ಹೊಸಬ್ರನ್ನ ಇಟ್ಕೊಂಡು. ಹಲೋ ಹಲೋ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಗಾಂಧಿನಗರದಿಂದ ಜಂಪ್ ಆಗಿದ್ದಾರೆ. ಎಲ್ಲೋ ಹೊರಗಡೆ ಇದ್ದಾರೆ ಅನ್ಸುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಆ ಸುಧೀಂದ್ರ ಮುಕ್ಕಣ್ಣನ್ ಟ್ರೈ ಮಾಡಿ. ಹಾಂ ಸರ್. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಾನು ಸರ್ ಮೊದಲ ಮಳೆ ಡೈರೆಕ್ಟ್ರು. ಹಾ, ಹೇಳೋಣ, ಗೊತ್ತಾಯ್ತು. ಸರ್ ಅದೇ ನಮ್ಮ ಸಿನಿಮಾ ತಗೊಳ್ಳೋದ್ರ ಬಗ್ಗೆ. ಅಲ್ಲಣ್ಣ, ಅದೇನಣ್ಣ ಟೈಟ್ಲು ಮೊದಲ ಮಳೆ? ಟೈಟ್ಲೇ ಕಿಕ್ಕಿಲ್ಲ ಅಲ್ಲಣ್ಣ. ಮೊದಲ ರೋಮಾಂಚನ, ಮೊದಲ ಸ್ಪರ್ಶ ಅಂತ ಟೈಟ್ಲ್ ಇಡೋದು ಬಿಟ್ಟು ಒಂದು ಇಂಟ್ರೊಡಕ್ಷನ್ ಫೈಟ್ ಇಲ್ಲ, ಒಂದು ಐಟಮ್ ಸಾಂಗ್ ಇಲ್ಲ, ಎಲ್ಲ ಹೊಸ ಫೇಸ್ಗಳು ಹಾಕ್ಕೊಂಡು ಯಾರನ್ನ ನೋಡ್ತಾರೆ? ಯಾಕೆ ಸರ್ ಹಾಗೆ ಹೇಳ್ತೀರಾ? ಮುಂಗಾರು ಮಳೆ, ದುನಿಯಾ, ರಂಗಿತರಂಗ, ಫಸ್ಟ್ ರ್ಯಾಂಕ್ ರಾಜು, 6 - 5 = 2 ಅಂತ ಹೊಸಬ್ರು ಸಿನಿಮಾಗಳನ್ನು ಹಿಟ್ ಆಗಿದೆಯಲ್ಲ ಸರ್. ಯೂಟರ್ನು, ಲೂಸಿಯಾ, ಕರ್ವನು ಗೆದ್ದಿದೆಯಲ್ಲ ಸರ್. ವರ್ಷಕ್ಕೆ 120 ಪಿಕ್ಚರ್ ಮಾಡಿ 5 ಪಿಕ್ಚರ್ ಓಡಿದ್ರೆ ಸಾಕೇನಣ್ಣ? ಮೊದಲು ಕಮರ್ಷಿಯಲ್ ಆಗಿ ಫಿಲಮ್ ಮಾಡೋದು ಕಲಿ, ಆಮೇಲೆ ಬಂದು ಕತೆ ಡೈಲಾಗ್ ಹೊಡೆ. ಈಗ ಫೋನ್ ಇಡು. ಹಲೋ ಹಲೋ ಸರ್. ಇಟ್ಸ್ ಓಕೆ. ಆ ಮೀಡಿಯೇಟ್ರು ನೆಗೆಟಿವ್ ಸೀನ್ ಆಗ್ತಿದ್ನಲ್ಲ, ಅವ್ನು ಟ್ರೈ ಮಾಡಿ. ಸರಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಹೇಳಿ ಮಣಿರತ್ನಂ, ಏನ್ ವಿಷಯ? ಏನಿಲ್ಲ ಸರ್, ನಮ್ಮ ಮೊದಲ ಮಳೆ ರಿಲೀಸ್ ಆಗೋದ್ರ ಬಗ್ಗೆ. ಮಾಡ್ಸೋಣ, ಅದಕ್ಕೆ ಅಲ್ವಾ ನಾವಿರೋದು. ಮೊದಲೇ ಬೇಸಿಗೆ ಕಾಲ, ಮೊದಲು ಮಳೆ ಬಿದ್ರೆ ಚೆನ್ನಾಗಿರುತ್ತೆ. ಹೇಳಿ, ಹೆಂಗ್ ಮಾಡೋಣ? ಸರ್ ಅದೇ ನಮಗೆ 1.5 ಖರ್ಚಾಗಿದೆ. 1-2 ಸಿಕ್ಕರೆ ಔಟ್ರೇಟ್ ಕೊಟ್ಬೋಣ ಅನ್ಕೊಂಡಿದ್ದೀವಿ. ನೀವು ಮಣಿರತ್ನಂ ಅಲ್ಲ, ಮಣಿರತ್ನಂ ಅಲ್ಲ ಡೈರೆಕ್ಟ್ರೆ. ಈಗ ಸಿನಿಮಾ ಇರೋ ಪರಿಸ್ಥಿತಿಲಿ ಔಟ್ ಗೋಯಿಂಗ್ ಕಾಲ್ ಮಾಡೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ಔಟ್ರೇಟ್ ಎಲ್ಲಿಂದ ಬಂತ್ರಿ ಸರ್? ಅದು ಹಾಗಲ್ಲ ಸರ್. ಒಂದು ಕೆಲಸ ಮಾಡಿ ಡೈರೆಕ್ಟ್ರೆ, ಹೆಂಗೂ 1.5 ಹಾಕ್ಸಿದಿರಾ, ಅವ್ರ ಹತ್ರ ಮಾತಾಡಿ ಇನ್ನೊಂದು 50 ರೆಡಿ ಮಾಡ್ಕೊಳಕ್ ಹೇಳಿ. 150 ಥಿಯೇಟ್ರಿಗೆ ಹಾಕ್ಸಿ ಪ್ರಚಾರ ಪಬ್ಲಿಸಿಟಿ ಅಂತ ಧೂಳೆಬ್ಬಿಸ್ಬಿಡೋಣ. ಅವ್ರೀಗ ಆಲ್ರೆಡಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸರ್. ಸಿನಿಮಾ ಅನ್ನೋದು ಒಂದು ಜೂಜು ಕಣಪ್ಪ. ಕಲೆ ಅನ್ನೋದು ಆನ್ಲೈನ್, ಟಿವಿ, ಪತ್ರಿಕೆಗಳಲ್ಲಿ. ರೇಸ್ನಲ್ಲಿ ಕುದುರೆ ಬಾಲಕ್ ದುಡ್ಡು, ಸಿನಿಮಾದಲ್ಲಿ ಹೀರೋ ಮೇಲ್ ದುಡ್ಡು. ಗೆದ್ರೆ ಎಲ್ಲ ಅವ್ರಿಗೆ ತಾನೆ, ನಮಗ್ ಕೊಡ್ತಾರ? ನೋಡು, ಮೊದಲನೇ ಸಿನಿಮಾ ಮಾಡಿದೀಯಾ, ಸಿನಿಮಾ ರಿಲೀಸ್ ಆಗೋದ್ ನೋಡು. ಇಲ್ಲ ಅಂದ್ರೆ ಇಂಡಸ್ಟ್ರಿಲಿ ಐರನ್ ಲೆಗ್ಗು, ಲತ್ತೆ ಡೈರೆಕ್ಟ್ರು ಅಂದ್ಬಿಡ್ತಾರೆ. ದುಡ್ಡು ರೆಡಿ ಆದ್ಮೇಲೆ ಫೋನ್ ಬೇಡ, ಮೆಸೇಜ್ ಮಾಡು. ಯಾಕೆ ಅಂದ್ರೆ ನಾನು ಬೇರೆ ಪ್ರೊಜೆಕ್ಷನ್ ಅಲ್ಲಿ ಇರ್ತೀನಿ. ಮಡಗ್ಲಾ? ಡೈರೆಕ್ಟ್ರೆ, ಏನಾಯ್ತು? ಏನಿಲ್ಲ ಸರ್. ಓ ಡೈರೆಕ್ಟ್ರೆ, ನೀವು ನಿಂತ್ಬಿಟ್ರಿ. ಕರ್ನಾಟಕದ ಪುಟ್ಟಣ್ಣ ರೀ, ಪುಟ್ಟಣ್ಣ ನೀವು. ಸರ್ ನನ್ನ ಆಫೀಸ್ ಬಾಯ್ ಸರ್, ಡೈರೆಕ್ಟರ್ ಅಲ್ಲಿದ್ದಾರೆ. ಮತ್ತೆ ದಾಡಿ ಹಾಕ್ಬಿಟ್ಟಿದ್ಯಾ? ಕ್ಲೀನಾಗಿ ಸೇವ್ ಮಾಡ್ರಿ. ಆಫೀಸ್ ಬಾಯ್ ನೀಟಾಗಿರ್ಬೇಕು. ಬಂದ್ಬಿಟ್ಟ, ಕಾಫಿ ತಗೊಂಡ್ ಬಾ. ಇವನ್ ಕಂಡಾಕ್ಬಿಟ್ನಾ ವಾಗೆ. ಮೊನ್ನೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದವರು ಈಗ ಬೇರೆ ಏನೇನೋ ಮಾತಾಡ್ತಾ ಇದ್ದಾರೆ ಸರ್. ನೀವು ನೋಡಿರೋದು 1 ಹೆಡೆ ಹಾವು. ಒಳಗಿಳಿರಿ, 1000 ಹೆಡೆ ಸರ್ಪಾನೇ ಓಪನ್ ಆಗುತ್ತೆ. ಮತ್ತೀಗೇನು ಮಾಡೋಣ ಸರ್? ಇನ್ನೊಂದು ಪ್ರೊಜೆಕ್ಷನ್ ಹಾಕೋಣ. ಇನ್ನೂ ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಇದ್ದಾರೆ. ಹೇ ಮೋಹಿ, ನಿನ್ನೆ ರಾಮಾರಾಮರಿ ಮೂವಿನ ಡೌನ್ಲೋಡ್ ಮಾಡಿ ನೋಡ್ದೆ ಕಣೋ. ಆಸಮ್ ಮೂವಿ. ಏನು ಡೌನ್ಲೋಡ್ ಮಾಡಿ ನೋಡಿದ್ಯಾ? ಹಾ. ಮೋಹಿ, ಇದಕ್ಕಿಂತ ನೀನ್ ನಂಗೆ ಒಂದು ದೊಡ್ಡ ವಿಷ ಕೊಟ್ಟು ಸಾಯಿಸ್ಬೋದಿತ್ತು. ಸಿನಿಮಾ ಅನ್ನೋದು ಡೈರೆಕ್ಟರ್ ಕನ್ಸು, ಪ್ರೊಡ್ಯೂಸರ್ ಅಸೆಟ್, ಸಾವಿರಾರು ಜನ ಟೆಕ್ನಿಷಿಯನ್ಸ್ ಶ್ರಮ. ಒಪ್ಕೋತೀನಿ ಮೋಹಿ, ಆದ್ರೆ ಇವತ್ತೊಂದು ಫ್ಯಾಮಿಲಿ ಮೂವಿ ನೋಡ್ಬೇಕು ಅಂದ್ರೆ 1500 ರೂಪಾಯಿ ಖರ್ಚು ಮಾಡ್ಬೇಕು. ಬಡವ್ರು ಎಲ್ಲಿಂದ ತಾನೇ ತಗೊಂಡ್ಬರ್ತಾರೆ? ನೀನು ನನ್ನ ಪ್ರೀತಿಸಿದಷ್ಟೇ ನಾನು ಸಿನಿಮಾನ ಪ್ರೀತಿಸ್ತಿದ್ದರೆ
ನೀನ್ ಮಾಡಿದ್ದು ನನ್ನ ಕನಸಿನ ಅತ್ಯಾಚಾರ. ಇನ್ಯಾವತ್ತೂ ನಿನ್ ಮುಖ ನನಗೆ ತೋರಿಸ್ಬೇಡ. ಮೋಹಿ ಮೋಹಿ ಬಾಯ್. ಮೋಹಿ ನಾನು ಹೇಳದ್ ಕೇಳು. ಗುಡ್ ಬಾಯ್. ನನಗೂ ಸಿನಿಮಾ ಅಂದ್ರೆ ಇಷ್ಟನೇ. ಬಟ್ ನಾನು ಹೋಗೋ ಅಷ್ಟರಲ್ಲಿ ಥಿಯೇಟ್ರಿಂದ ಸಿನಿಮಾನ ತೆಗ್ದ್ಬಿಟ್ಟಿದ್ರು. ನಾನು ಏನ್ ಮಾಡ್ಲಿ ಮೋಹಿ, ಪ್ಲೀಸ್. ರೀ ರೆಕಾರ್ಡಿಂಗ್ ಅಲ್ಲಿ ಪೆಪ್ಪೆ ಇಲ್ಲ. ರೀ ರೆಕಾರ್ಡಿಂಗ್ ಸೂಪರ್. ಫಸ್ಟ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಸ್ವಲ್ಪ ಲಾಗಿದೆ, ಒಂದಿಷ್ಟು ಕಟ್ ಮಾಡಬೇಕು, ಹೇಳ್ತೀನಿ. ಫಸ್ಟ್ ಹಾಫ್ ನಲ್ಲಿ ಒಂದು 7 ಕಟ್ಸ್ ಇದೆ. ಸೆಕೆಂಡ್ ಹಾಫ್ ಮುಟ್ಲೇಬೇಡಿ, ಹೇಳ್ತೀನಿ, ಫೋನ್ ಮಾಡಿ. ಏನ್ ಲಕ್ಷ್ಮಣ್ ಇದು? ಯಾಕೆ ಈಗ ಮಾತಾಡ್ತಾ ಇದ್ದಾರೋ ಒಂದು ಅರ್ಥ ಆಗ್ತಿಲ್ಲ ಸರ್. ಎಲ್ಲ ಚೆನ್ನಾಗೇ ಇದೆಯಲ್ಲ, ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಅದೇ ಸರ್ ಯಕ್ಷ ಪ್ರಶ್ನೆ ಆಗಿರೋದು. ಬನ್ನಿ, ದೇವ್ರಿದ್ದಾನೆ. ಒಂದಿನ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ನನ್ನ ತೆರೆನ ಅತ್ಯಾಚಾರ ಮಾಡ್ಬಿಟ್ಟು ಇಟ್ಸ್ ಎ ಗ್ಯಾಂಗ್ ರೇಪ್. ಎಸ್, ಐ ಅಂಡರ್ಸ್ಟ್ಯಾಂಡ್. ಆಮೇಲೆ ಅವಳು ಕಾನ್ಫಿಡೆಂಟ್ ಆಗೇ ಇದ್ದಾಳೆ. ಇವತ್ತಲ್ಲ ನಾಳೆ ನಾನು ಯಾರು ಅಂತ ಈ ಜಗತ್ತಿಗೆ ತೋರಿಸ್ತೀನಿ ಅಂತ. ದ್ಯಾಟ್ಸ್ ಗುಡ್. ಆ ನಂಬಿಕೆನೇ ಇಂಪಾರ್ಟೆಂಟ್. ಎಷ್ಟೇ ಕಷ್ಟ ಬಂದರೂ ತೆರೆನ ಬಿಡ್ಬೇಡ. ಹೀರೋಯಿನ್ ವೀಕ್ ಡೌಟ್. ಹೀರೋಯಿನ್ ಸೂಪರ್ ಸರ್. ಓಕೆ, ಥ್ಯಾಂಕ್ ಯು. 100 days. ಥ್ಯಾಂಕ್ ಯು ಸರ್. ಆಪೋಸಿಟ್ ನೋಡ್ಕೊಂಡು ರಿಲೀಸ್ ಮಾಡಿ. ಒಂದು ವಿಷಯ ಅರ್ಥ ಆಯ್ತು ಲಕ್ಷ್ಮಣ್, ಇಲ್ಲಿ ಸಿನಿಮಾ ಮಾಡೋಕ್ಕಿಂತಲೂ ರಿಲೀಸ್ ಮಾಡೋದು ಕಲಿಬೇಕು. ಸಾರಿ ಸರ್. ಐ ಡೋಂಟ್ ನೋ ವಾಟ್ ಟು ಸೇ. ಯಾರಿಂದ ಸಿನಿಮಾ ಗೋವಿಂದ, ಯಾರಿಂದ ಸಿನಿಮಾ ಗೋವಿಂದ ಗೋವಿಂದ ಗೋವಿಂದ. ಕ್ಲೈಮ್ಯಾಕ್ಸ್ ಮಜಾ ಇಲ್ಲ, ಸ್ವಲ್ಪ ಟ್ರಿಮ್ ಮಾಡಿ. ಸಾಂಬಾರು ಪಲ್ಯ ಕೇಳಿದ್ರು, ಬೀನ್ಸ್ ಅದಕ್ಕಾಗ್ದೆ, ಕೋಸ್ ಇದಕ್ಕಾಗ್ದೆ, ಮಸಾಲೆ ಸಾಗು ಆಗೋಯ್ತೆ. ಒಬ್ಬೊಬ್ರು ನಾನು ಕೇಳಿದ್ರೆ ಹಿಂಗೆ ಆಗೋದು. ಸರಿ, ಏನಾಗುತ್ತೋ ಅದು ತಿನ್ಲಿ. ಸಿ, ನನ್ನ ಸಿನಿಮಾ ರಿಲೀಸ್ ಆಗದೆ ಇದ್ರೆ ನಾನು ಹೇಗೆ ದುಡ್ಡು ಕೊಡಲಿ ಹೇಳಿ? ನೋಡಿ, ನಾನು ಕೊಡಬೇಕಾದ್ರೆ ನಿಮ್ಮ ಇಂಟ್ರೆಸ್ಟು ಸೇರಿಸ್ಕೊಡ್ತೀನಿ. ಓಕೆ, ಮುಗೀತಲ್ಲ? ಬನ್ನಿ ಸರ್. ಈಗಲೇ ಕಥೆನಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ ಸರ್. ಇನ್ನೂ ಟ್ರಿಮ್ ಮಾಡ್ತಾ ಹೋದ್ರೆ ಸಿನಿಮಾ ಸತ್ತೋಗುತ್ತೆ ಸರ್. ಐ ಗೆಟ್ ಇಟ್. ಇನ್ನು ಸಿನಿಮಾ ಯಾರಿಗೂ ತೋರಿಸ್ಬೇಡಿ. ಊರಲ್ಲಿ ನಂದೊಂದು ಮನೆ ಇದೆ, ಅದನ್ನು ಡಿಸ್ಪೋಸ್ ಮಾಡ್ತೀನಿ. ನಾವೇ ರಿಲೀಸ್ ಮಾಡೋಣ. ಕಮ್ ಸರ್. ಹೇಳಿ ಸುಕುಮಾರ್. ಹಲೋ ಸರ್, ಒಂದು ವಿಷಯ ಗೊತ್ತಾಯ್ತಾ? ಮೊದಲ ಮಳೆ ನಾವಿಲ್ದೆ ರಿಲೀಸ್ ಆಗುತ್ತಂತೆ. ಅವ್ರು ಅನೌನ್ಸ್ ಮಾಡಿ ಡೇಟಿಗೆಲ್ಲ ಥಿಯೇಟ್ರು ಬ್ಲಾಕ್ ಮಾಡಿ. ಓಕೆ ಸರ್. ಮೇನ್ ಥಿಯೇಟ್ರಿಗೆಲ್ಲ ಈಗಲೇ ಹೇಳ್ಬಿಡಿ. ಓಕೆ ಸರ್. ನಮ್ಮ ಕಂಪ್ನಿ ಹೊಸ ಸಿನಿಮಾ ಇದೆ ಅಂತ. ಹಾಗೆ ಮಾಡೋಣ. ನಾವಿಲ್ದೆ ಈ ಲ್ಯಾಂಡಲ್ಲಿ ಯಾವ ಮಳೆನೂ ಸುರಿಯೋಲ್ಲ, ಯಾವ ಬೆಳೆನೂ ಬೆಳೆಯೋಲ್ಲ. ಸಿನಿಮಾ ಗೋವಿಂದ, ಸಿನಿಮಾ ಗೋವಿಂದ. ಯಾರಿಂದ ಸಿನಿಮಾ ಥಿಯೇಟರ್ ಇಲ್ಲ, ತೆಲುಗು ಸೆಂಟರ್ ಇದು, ಕನ್ನಡ ಹಾಕಲ್ಲ. ಮಹೇಶ್ ಬಾಬು ಪಿಕ್ಚರ್ ಇದ್ದಾರೆ, ಥಿಯೇಟರ್ ಇಲ್ಲ.
ಗೋವಿಂದ 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 ಸೂಪರ್ ಸ್ಟಾರ್ ರೋಬೋಟ್ வருது பக்கமா வரதே ಯಾರಿಂದ ಸಿನಿಮಾ ಗೋವಿಂದ ಯಾರಿಂದ ಸಿನಿಮಾ ಗೋವಿಂದ ಕೊಡ್ದು ಬಾ ಸಲ್ಮಾನ್ ಖಾನ್ ಟ್ಯೂಬ್ ಲೈಟ್ ಇದೆ ಅದಲ್ಲ ಸಿನಿಮಾ ಗೋವಿಂದ ಯಾರಿಂದ ಸಿನಿಮಾ ಹಲೋ ಹಲೋ ನಿರುಪಮಾ ಥಿಯೇಟರ್ಲಾ? ಹೌದು ಸರ್ ನಮಸ್ಕಾರ, ನಾನು ಶಶಿ ಫಿಲ್ಮ್ಸ್ ಇಂದ ಮಾತಾಡೋದು. ಹೇಳಿ. ಮುಂದಿನ ತಿಂಗಳು 21ಕ್ಕೆ ನಮ್ಮ ಮೊದಲ ಮಳೆ ಸಿನಿಮಾ ಬರೋಣ ಅನ್ಕೊಂಡಿದೀವಿ. ಇಲ್ಲ ರೀ ಕೊನೆ ಸಿಡ್ಲು ಅಂತ ಒಂದು ಸಿನಿಮಾ ಫಿಕ್ಸ್ ಆಗಿದೆ. ಫೋನ್ ಇಡಿ. ನನ್ನ ಮಾತು ಸ್ವಲ್ಪ ಇಲ್ಲ ರೀ ಇಡ್ರಿ. ಥಿಯೇಟರ್ ಇಲ್ಲ ಮತ್ತೆ ಇದನ್ನ ತಗೊಂಡೋಗಿ ಕಲ್ಯಾಣ ಮಂಟಪದಲ್ಲಿ ರಿಲೀಸ್ ಮಾಡ್ಲೇನ್ರಿ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ಮುಂದಿನ ತಿಂಗಳು ಕ್ರಿಕೆಟ್ ಇದೆ, ಜನ ಥಿಯೇಟ್ರಿಗೆ ಬರಲ್ಲ. ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ರೆಡಿ ಇದೆ. ಅದಾದ್ಮೇಲೆ ಮಳೆಗಾಲ ಶುರು ಆಗುತ್ತೆ. ಅಲ್ಲಿವರೆಗೂ ಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಸರ್ ಹೆಂಗಿದ್ರು ನಮ್ಮ ಹತ್ರ 12 ಥಿಯೇಟರ್ ರೆಡಿ ಇದೆಯಲ್ಲ ಸರ್, ಅದಕ್ಕೆ ರಿಲೀಸ್ ಮಾಡೋಣ. ಸಿನಿಮಾ ಕಚ್ಕೊಂಡ್ರೆ ಅದಾಗದೆ ಥಿಯೇಟರ್ ಇನ್ಕ್ರೀಸ್ ಆಗುತ್ತೆ. ರೀ ನಮ್ಗೆ ಸಿಕ್ಕಿರೋ ಒಂದು ಥಿಯೇಟ್ರು ಸರಿಯಾಗಿಲ್ಲವಲ್ರಿ. ಒಂದ್ರಲ್ಲಿ ನೋಡಿದ್ರೆ ಉಚ್ಚೆ ವಾಸನೆ, ಇನ್ನೊಂದು ಬಸ್ ಸ್ಟ್ಯಾಂಡ್ ಪಕ್ಕ, ಅಲ್ಲಿ ಬಸ್ ಕಾಯೋರೆಲ್ಲ ಬಂದು ಮಲ್ಗೋಕೆ ಅಂತ ಇರೋ ಜಾಗ. ಇನ್ನೊಂದು ಬೆಂಗಳೂರು ಬಾರ್ಡರ್ ಅಲ್ಲಿದೆ, ಲೇಡೀಸ್ ಬರಲ್ಲ. ನಮ್ ಸಿನಿಮಾಗೆ ಫೀಮೇಲ್ ಆಡಿಯನ್ಸ್ ಅಲ್ವೇನ್ರಿ ಮುಖ್ಯ, ಅಲ್ವೇನ್ರಿ? ಗೊತ್ತು ಸರ್, ಆದ್ರೆ ಏನ್ ಮಾಡೋಕ್ಕಾಗತ್ತೆ ಸರ್? ಚೆನ್ನಾಗಿದ್ದ ಸಿನಿಮಾ ರಂಗನ ಕೆಲವು ಕ್ರಿಮಿಗಳು ಸೇರ್ಕೊಂಡು ಹಾಳು ಮಾಡ್ಬಿಟ್ಟಿದ್ದಾರೆ. ಮೊನಾಪಲ್ಲಿ ಆಗೋಗಿದೆ ಸರ್. ಮೀಡಿಯೇಟರ್ಗಳು ಹೊಸಬರ ರಕ್ತನ ತಿಗಣೆ ತರ ಹೀರ್ತಾ ಇದ್ದಾರೆ ಸರ್. ಸರ್ ಇಲ್ಲೊಬ್ಬ ಲೀಡ್ರ್ ಇಲ್ಲ ಸರ್, ಸರಿಯಾದೊಬ್ಬ ಲೀಡ್ರ್ ಇಲ್ಲ. ಇರೋ 600 ಥಿಯೇಟರ್ಗಳನ್ನ ಎಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಎದುರುಕೊಂಡು ಹಳೆ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ಹೀರೋಗಳು ಅವ್ರ ಹಿಂದೆ ಬಿದ್ದು ಅವ್ರ ಮಾತನ್ನೇ ಕೇಳ್ತಾರೆ, ಅವ್ರಿಗೆ ಡೇಟ್ಸು ಕೊಡ್ತಾರೆ. ಚಿಕ್ಕ ಸಿನಿಮಾಗಳು, ಚಿಕ್ಕ ಪ್ರೊಡ್ಯೂಸರ್ಗಳು, ಹೊಸಬ್ರು ಅಂದ್ರೆ ಇವ್ರಿಗೆಲ್ಲ ಕಾಲ್ ಕಸ ಸರ್. ಅಲ್ಲ ಸರ್, ನಿರ್ಮಾಣ ಮಾಡೋ ಪ್ರೊಡ್ಯೂಸರ್ಗಿಲ್ದಿರೋ ರೈಟ್ಸು ಕಮಿಷನ್ ಹೊಡೆಯೋ ಮೀಡಿಯೇಟರ್ಗಳಿಗಿದೆ ಸರ್. ಇನ್ನೆಲ್ಲ ಉದ್ಧಾರ ಆಗುತ್ತೆ ಸರ್ ನಮ್ಮ ಇಂಡಸ್ಟ್ರಿ? ಈಗೇನ್ ಮಾಡೋಣ ಅಂತೀರಾ ಸರ್? ಇದೇ ಲ್ಯಾಂಡಲ್ಲಿ ಏನಾದ್ರೂ ಮಾಡೋಣ ಅಂತ ಬಂದಲ್ಲ, ಈಗೇನ್ ಮಾಡ್ಲಿ ಸರ್? ಇದಕ್ ಮುಂಚೆ ನೀವು ಲ್ಯಾಂಡ್ ಡೀಲ್ ಮಾಡ್ತಿದ್ರಂತಲ್ಲ, ಅದನ್ನೇ ಮಾಡಿ ಸರ್. ನಿಮ್ಮಂತ ಒಳ್ಳೆಯವ್ರಿಗಲ್ಲ ಸರ್ ಈ ಲ್ಯಾಂಡು. ಮತ್ತೆಂತ ಕ್ರಿಯೇಟರ್ಸ್ ಗತಿ? ಕ್ರಿಯೇಷನ್ ಎಲ್ಲ ಕಡೆ ಇರುತ್ತೆ ಬಿಡಿ ಸರ್, ಆದ್ರೆ ಹಣ ಒಳ್ಳೆತನ ಎಲ್ಲ ಕಡೆ ಇರಲ್ಲ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಕ್ರೌಡ್ ಹೇಗಿದೆ? ಓಕೆ ಸರ್, ಮಂಡೇ ಮೇಲೆ ಇನ್ನು ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ಅಂತ ಅನ್ಸುತ್ತೆ. ನೋಡೋಣ ಸರ್. ಹಲೋ ಹಲೋ ಸರ್. ಸಿನಿಮಾ ನೋಡಿದೆ, ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಅದರಿಂದ ಹೊರಗೆ ಬರಕ್ಕೆ ಆಗ್ತಿಲ್ಲ ಸರ್. ನಿಮ್ಗೆ ಒಳ್ಳೇದಾಗ್ಲಿ ಸರ್. ಓಕೆ, ನನಗೂ ಈ ಸಿನಿಮಾಯಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ. ಹಲೋ ಹಲೋ ಸರ್. ಸಿನಿಮಾ ನೋಡಿದೆ, ಸೂಪರ್ ಆಗಿದೆ. ಬಟ್ ಹಾಳಾದ ತಿಂಗಳುಗಳು ಸರ್, ಸಿನಿಮಾ ನೋಡಕ್ಕೆ ಬಿಡ್ಲಿಲ್ಲ. ಏನ್ ಮಾಡೋದು ಸರ್, ಇಲ್ಲೂ ತಿಗ್ನಿಗಳು, ಲೈಟ್ ಕರೆಕ್ಷನ್, ತಿಮಿಂಗಲಗಳು. ಸಿನಿಮಾ ಮಾತ್ರ ಸೂಪರ್ ಸರ್, 100 ಗ್ಯಾರಂಟಿ. ಯಾಕೆ ಸರ್ ಥಿಯೇಟರ್ಗಳು ಕಮ್ಮಿ ಹಾಕಿದ್ರಾ? ಪಬ್ಲಿಸಿಟಿನೇ ಇಲ್ಲ, ಮಾಡಿ ಸರ್. ಆಯ್ತು, ಓಕೆ, ಥ್ಯಾಂಕ್ ಯು. ಡೈರೆಕ್ಟರ್ ಇಲ್ರಿ ಸರ್? ಅವರು ಥಿಯೇಟರ್ ರೌಂಡ್ ಅಪ್ ಹೋಗಿದ್ದಾರೆ ಸರ್. ಥಿಯೇಟ್ರಿಗೆ ಹೋಗೋಕ್ಕೆ ರೆಪ್ರೆಸೆಂಟೇಟಿವ್ಸ್ ಇದ್ದಾರಲ್ಲ, ಅವ್ರು ಯಾಕೆ ಹೋದ್ರು? ಫಸ್ಟ್ ಸಿನಿಮಾ ಅಲ್ವಾ ಸರ್, ಕ್ರೌಡ್ ಹೆಂಗಿದೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಹಲೋ, ನಾನ್ ಕಣ ಪ್ರಸನ್ನ. ಹೇಳೋ. ಕಂಗ್ರಾಚುಲೇಷನ್ಸ್ ಲಕ್ಕಿ. ಥ್ಯಾಂಕ್ ಯು. ಅಂತೂ ನಿನ್ ಸಿನಿಮಾ ರಿಲೀಸ್ ಆಯ್ತು, ಹೋಗೋಣ ಅಂತಾನೆ ಅನ್ಕೊಂಡ್ವಿ. ನೀರಜ್ ಯಾವ್ದು ಥಿಯೇಟರ್ ಇಲ್ಲ ಮಗ.
ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಡೋಂಟ್ ವರಿ, ನೆಕ್ಸ್ಟ್ ವೀಕ್ ಹೆಂಗಿರೋ ಟಿವಿಲಿ ಬರುತ್ತಲ್ಲ, ಆಗ ನೋಡಿ ಹೇಳ್ತೀನಿ. ಓಕೆ ಬಾಯ್, ಗುಡ್ ಲಕ್ ಮಗ. ಟಿವಿನಲ್ಲಿ ನೋಡ್ತಾನಂತೆ, ಟಿವಿನಲ್ಲಿ ನನ್ನ ಲವ್ದಲ್ಲಿ ನೋಡು. ಸರ್ ನೀವೇನೇ ಹೇಳಿ ಸರ್, ಈ ಡೈರೆಕ್ಟರ್ ನಿಮ್ಮನ್ನು ಹಾಳು ಮಾಡಿಬಿಟ್ರು ಸರ್. ಯಾಕ್ರಿ, ಏನು ಮಾಡಿದ್ರು? ಅಲ್ಲ ಸರ್, ಡಬ್ಬಾ ಕತೆಗೆ ಹೊಸವರ ಮೇಲೆ ಅಷ್ಟೊಂದು ಖರ್ಚು ಮಾಡಿಸ್ಬಿಟ್ರಲ್ಲ ಸರ್. ಅವ್ರನ್ನ ಒಳಗಡೆ ಸೇರಿಸ್ಬೇಡಿ, ಒದ್ದು ಓಡಿಸಿ ಆಚೆಗೆ. ನೆಕ್ಸ್ಟ್ ಸಿನಿಮಾಗೆ ನಾನೇ ಡೈರೆಕ್ಟರ್ ಕೊಡ್ತೀನಿ ಸರ್. ಹೋಳಿ ಮಗನೇ, ಕಥೆ ಕೇಳ್ಬೇಕಾದ್ರೆ ಪಕ್ಕದಲ್ಲೇ ಕೂತ್ಕೊಂಡು ಚೆನ್ನಾಗಿದೆ ಅಂದಲ್ಲೋ, ಅವತ್ತೇನು ಶಾಡ ತೆಗಿತಾ ಇದ್ಯಾ? ಸರ್ ಹಂಗಲ್ಲ ಸರ್, ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಟೆಕ್ನಿಷಿಯನ್ ಅಂದೆ, ಈಗ ಡಬ್ಬ ಕತೆ ಅಂತೀಯ? ಸೂಳೆ ಮಗನೇ, ಒಳ್ಳೆ ಸಿನಿಮಾಗೆ ಕಾಲ್ ಎಳೆಯೋರು, ಥಿಯೇಟರ್ ಕೊಡದೇ ಇರೋರು ಇರುವಾಗ ಕ್ರಿಯೇಟರ್ಸ್ ಪಾಪ ಅವ್ರೇನೋ ಮಾಡ್ತಾರೆ. ಪ್ರೊಡ್ಯೂಸರು ಡೈರೆಕ್ಟರ್ ಮಧ್ಯೆ ಜಗಳ ತಂದಿಡೋ ನಿನ್ನಂತವ್ರಿಂದ ಇಂಡಸ್ಟ್ರಿ ಹಾಳಾಗಿರೋದು. ನನ್ನ ಹತ್ರ ನಿನ್ ಬೇಳೆ ಬೇಯಲ್ಲ. ಇನ್ನೊಂದು ಸರ್ತಿ ಇಲ್ಲಿ ಕಾಲಿಟ್ಟೆ ಅನ್ಕೋ, ನಾನು ತೆಗೆಯೋದು ಸಿನಿಮಾ ಅಲ್ಲ, ನಿನ್ ತಲೆ. ಹೋಗ್ಲಿ ಬಿಡಿ ಸರ್. ಸರ್ ಡೈರೆಕ್ಟ್ರು ಹಲೋ, ಶಶಿ ಫಿಲ್ಮ್ಸ್ ಇಂದ. ಹಾ ಹೇಳಿ. ರಿಪೋರ್ಟ್ ಹೇಗಿದೆ? ಕಲೆಕ್ಷನ್ಸ್? ರಿಪೋರ್ಟ್ ಏನೋ ಓಕೆ, ಆದ್ರೆ ಕಲೆಕ್ಷನ್ ಇಲ್ಲ ರೀ. ಜನಗಳು ಬಂದ್ರೆ ತಾನೆ. ನಮ್ಮ ಥಿಯೇಟರ್ ಇರೋ ಜಾಗಕ್ಕೆ ಬಸ್ಸೇ ಬರಲ್ವಲ್ಲಪ್ಪ, ಇನ್ನು ಜನ ಎಲ್ಲಿಂದ ಬರ್ತಾರೆ? ಹಾಂ, ಕಲೆಕ್ಷನ್ ಹೇಗಿದೆ? ಕಲೆಕ್ಷನ್ 2800 ರೂಪಾಯಿ ಆಗಿದೆ. ಹೀಗೆ ಆದ್ರೆ ನಾಡಿದ್ದು ತೆಗೆದಾಕ್ಬಿಡ್ತೀನಿ. ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸರ್, ಮಾಡಿರೋದು ಏನು ಸಾಲದು. ಪೋಸ್ಟ್ರಲ್ಲಿ ಅಂಟ್ಸೋ ಗಮ್ನಲ್ಲಿ ಅಂತ ದುಡ್ಡು ಹೊಡೆದ್ರೆ ಇನ್ನೆಲ್ಲಿ ಪಬ್ಲಿಸಿಟಿ ಸಾಕಾಗುತ್ತಪ್ಪ. ಆಯ್ತು ಬಿಡಪ್ಪ. ಹಲೋ, ಅಮಾಯಕ ಥಿಯೇಟ್ರಾ? ಹೌದು, ಹೇಳಿ. ನಾನು ಮೊದಲ ಮಳೆ ಪ್ರೊಡ್ಯೂಸರು ಮನೋಹರ್ ಮಾತಾಡ್ತಾ ಇದ್ದೀನಿ. ಹೇಳಿ ಹೇಳಿ. ಅಲ್ಲಿ ನಮ್ಮ ರೆಪ್ ಇದ್ದಾರಲ್ಲ, ಸ್ವಲ್ಪ ಕರಿತೀರಾ? ಇರಿ, ಕರೀತೀನಿ. ಹೇಳಿ ಸರ್. ಹೇಗಿದೆ ಕಲೆಕ್ಷನ್ನು ರಿಪೋರ್ಟು? ಏಮಿಲ್ಲ ಸರ್, 20% ಅಷ್ಟೇ. 20%? అవును సార్, రిపోర్ట్ ఏమీ లేదు, యావరేజ్ అంతే సార్. ಆವ್ರೇಜಾ? ಕೊಡಿ ಸರ್, ಕೊಡಿ ಸರ್ ಇಲ್ಲಿ. ಹಲೋ, ಅಮಾಯಕ ಥಿಯೇಟ್ರಾ? ಹೇಳಿ ಸರ್. 20%? ಹ್ಞೂ ಸರ್, TCRೇ ಬರ್ದಿದ್ದೀನಿ, ಬೇಕಿದ್ರೆ ನೋಡಿ. ಬೆಳಿಗ್ಗೆ ನಾನು ಅಲ್ಲಿಂದಾನೇ ಬಂದೆ, 60% ಇತ್ತು. ನಮ್ಮ ಹತ್ರನೇ ಸಂಬಳ ತಗೊಳ್ಳೋ ಸಣ್ಣ ಕೀಟ ನೀನು. ನಮ್ಮ ತಾಯಣ್ಣ ಸರ್. ಎಷ್ಟೋ ಕೊಟ್ಟ ಓನರ್ ನಿನ್ಗೆ? ಸರ್ ಅದು ನೀನು ಕೂಡ ಮೋಸ ಮಾಡ್ಬಿಟ್ಟೆ ಅಲ್ವಾ ನಮ್ಗೆ. ನಿಮ್ಮಂತವ್ರನ್ನ ಹೇಗೋ ನಾವು ಕಂಡಿಡಿಯೋದು. ನಮ್ಮ ಹತ್ರನೂ ಸಂಬಳ ತಗೊಂಡು ಅಲ್ಲೂ ಗಿಂಬಳ ತಗೊಂಡು ಸುಳ್ಳು ಹೇಳ್ತೀಯಲ್ಲ. ನಿನ್ನಂತವ್ರಿಗೆ ತಾಯಿ ಗಂಡ ಅಂತಾರೆ. ಸಾಯಿ. ಕೂಲ್ ಲಕ್ಷ್ಮಣ್, ಇದೆಲ್ಲ ಸಹಜ. ಆಮೇಲೆ ಆ ಟಿವಿ ಮತ್ತೆ ಟಿವಿಯವರು ಫೋನ್ ಮಾಡಿದ್ರು, ಇಂಟರ್ವ್ಯೂ ಕೊಡ್ಬೇಕಂತೆ. ಹೋಗಿ ಬನ್ನಿ, ಸ್ವಲ್ಪ ಪಬ್ಲಿಸಿಟಿಗಾದ್ರೂ ಹೆಲ್ಪ್ ಆಗುತ್ತೆ. ಇಬ್ರು ಒಟ್ಟಿಗೆ ಫೋನ್ ಮಾಡಿದ್ರ ಸರ್? ಹಾಂ ಹೌದು. ಬೇಡ ಸರ್. ಯಾಕೆ? ನಾವು ಯಾವ ಚಾನಲ್ಗೆ ಮೊದಲು ಹೋಗ್ತೀವೋ ಅವ್ರು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಇನ್ನೊಂದು ಚಾನಲ್ನವರು ಮೊದಲು ನಮಗೆ ಬರಲಿಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾವೇನು ಡಬಲ್ ಆಕ್ಟಿಂಗ ಸರ್, ಇಲ್ಲೂ ಇರಕ್ಕೆ ಅಲ್ಲೂ ಇರಕ್ಕೆ. ನಮ್ಗೀಗ ಎನಿಮೀಸ್ ಬೇರೆ ಜಾಸ್ತಿ ಆಗಿದ್ದಾರೆ. ಚಾನಲ್ನವರು ಮತ್ತೆ ಅವ್ರನ್ನ ಕರೆದು ಕೂರಿಸ್ಕೊಂಡು ನಮಗೆ ಬೈಸಿ ಉಗ್ಸಿ ಈಗಲೇ ನಮ್ಮ ಸಿನಿಮಾನ ಥಿಯೇಟ್ರಿಂದ ತೆಗೆದು ಬಿಸಾಕ್ತಾರೆ ಸರ್. ಮೀಡಿಯಾ ಪವರು ತುಂಬ ದೊಡ್ಡದು ಸರ್, ನಾವು ಬಹಳ ಸಣ್ಣವರು. ಕ್ಯಾಮ್ರಾಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಎ ಗನ್. ಅಲ್ಲ ರೀ ಲಕ್ಷ್ಮಣ್, ನೀವು ನನ್ನ ಕತೆ ಹೇಳಕ್ಕೆ ಬಂದಾಗ ಸ್ಯಾಟಲೈಟ್ ಸಿಗುತ್ತೆ, ಆಡಿಯೋ ರೈಟ್ ಸಿಗುತ್ತೆ. ಫಸ್ಟ್ ಕಾಪಿ ತೆಗೆದ್ರೆ ಸಾಕು,
ಔಟ್ರೇಟ್ ಕೊಟ್ಟು ಸೇಫ್ ಆಗ್ಬೋದು ಅಂದಿದ್ರಿ. ನಿಜ ಸರ್, ನನ್ನ ಕತೆ ಮೇಲಿದ್ದಿದ್ದ ನಂಬಿಕೆಗೆ ಹಾಗಂತ ಹೇಳ್ಬಿಟ್ಟೆ ಸರ್. ಆದರೆ ನನಗಿಂತನೂ ದೊಡ್ಡ ಕತೆ ಈ ಲ್ಯಾಂಡಲ್ಲಿದೆ ಅಂತ ನನಗೂ ಈಗಲೇ ಸರ್ ಗೊತ್ತಾಗಿತ್ತು. ಕತೆ ಬರೆಯೋರಿಗೆ, ಕನಸು ಕಾಣೋರಿಗೆ ಮಾರ್ಕೆಟಿಂಗ್ ಗೊತ್ತಿರಲ್ಲ ಸರ್. ತುಂಬ ಸಂಕೋಚದಿಂದ ಕೇಳ್ತಾ ಇದ್ದೀನಿ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಹೇ ಕಮಾನ್, ಸುಮ್ಮನೆ ಹೇಳಿದೆ. ಸೊ ವಾಟ್ ನೆಕ್ಸ್ಟ್? ನನ್ನ ಸಿನಿಮಾ ಥರ ನನ್ನ ತಲೆನೂ ಓಡ್ತಾ ಇಲ್ಲ. ಮೊದಲ ಮಳೆ ಔಟ್ ಬ್ರೋ. ಮೊದಲ ಮಳೆ ಇನ್ನಿಲ್ಲ. ನಿಲ್ಲದ ಮಳೆ. ಚಿತ್ರಮಂದಿರ ಖಾಲಿ. ಪ್ರೇಕ್ಷಕ ನಿಲ್ಲದ ಮೊದಲ ಮಳೆ ಇನ್ನಿಲ್ಲ. ಸರ್, ಪ್ರೊಡ್ಯೂಸರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸರ್. ನೆಕ್ಸ್ಟ್ ವೀಕು ದೊಡ್ಡ ಸಿನಿಮಾ ಬರೋದ್ರಿಂದ ನಮ್ಮ ಸಿನಿಮಾನ ಎಲ್ಲ ಕಡೆ ತೆಗಿತಾ ಇದ್ದಾರೆ ಸರ್. ಕಲೆಕ್ಷನ್ ಬೇರೆ ಇಲ್ವಂತೆ, ಈಗ ಏನು ಸರ್ ಮಾಡೋದು? ತೆಗೆದ್ಬಿಡ ಕೇಳು. ಓಕೆ ಸರ್. ಓ, ಡೈರೆಕ್ಟ್ರ್ ಒಬ್ಬನೇ ಅವನೇ 2,000ಕ್ಕೆ 4,000 ಹೊಡ್ಕೊಂಡು ಬಿಡಬೇಕು. ಸರ್ ನಮಸ್ತೆ ಸರ್, ಒಂದು 4,000 ಬರಬೇಕಿತ್ತು. ಫ್ಲೆಕ್ಸ್ ಹಾಕಿದ್ದು ಸರ್. ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಒಂದೇ ಇರೋದು. ಎಲ್ಲರೂ ಪ್ರೊಡ್ಯೂಸರ್ಗೆ ಹೊಡ್ಕೊಂಡೋದ್ರು, ನೀನು ಸಿನಿಮಾ ಸಿನಿಮಾ ನೀವು ಹೊಡ್ಕೊಂಡೋಗೋ. ಛೀ ಸರ್, ಏನು ಸರ್ ಇದು ದರಿದ್ರ? ನಮ್ಗೆ ದುಡ್ಡೇ ಬೇಡ ಸರ್. ಇವತ್ತು ಯಾರ ಮಕ್ಕ ನೋಡ್ಕೊಂಬಂದು ನಾವು ಓನರ್ನೇ ಕಳಿಸ್ಬೇಕಾಗಿತ್ತು. ಸಿನಿಮಾ ಕೃಷ್ಣ ಸರ್, ನನ್ನ ಹತ್ರ ದುಡ್ಡಿಲ್ಲ. ನಮ್ಮ PRO ವೆಂಕಣ್ಣಂಗೆ ಹೇಳಿ ನಾಳೆನೇ ಪ್ರೆಸ್ ಮೀಟ್ ಅರೇಂಜ್ ಮಾಡಿಸು. ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳು. ಅವ್ರು ತುಂಬ ಒಳ್ಳೆಯವರು, ಹೆಲ್ಪ್ ಮಾಡ್ತಾರೆ. ಓಕೆ ಸರ್. ಡೈರೆಕ್ಷನ್ ವೀಕ್ ಅಂತ ಒಪ್ಕೊಳ್ತೀರಾ? ಹೇಳ್ರಿ, ಉತ್ತರ ಕೊಡ್ರಿ. ಏನರ್ಥ? ಎಷ್ಟು ಲಾಸ್ ಆಯ್ತು? ಮಾತಾಡಿ. ಹೇಳ್ರಿ, ಮಾತಾಡಿ, ಉತ್ತರ ಕೊಡಿ ಸೌಮ್ಯ. ಸುಮ್ನಿದ್ರೆ ಏನ್ರಿ ಅರ್ಥ? ಹೌ ಮಚ್ ಪ್ರೊಡ್ಯೂಸರ್ ಗಾಟ್ ಲಾಸ್? ಮಾತಾಡಿ. ಉತ್ತರ ಕೊಡ್ರಿ. ಹೇಳಿ, ಉತ್ತರ ಕೊಡಿ. ಸ್ಟಾಪ್ ಇಟ್, ಸ್ಟಾಪ್ ಇಟ್. ಸಿನಿಮಾ ಸೋತಿಲ್ಲ, ಸೋಲಿಸಲ್ಪಟ್ಟಿದೆ. ನನಗೆ ಡೈರೆಕ್ಷನ್ ಗೊತ್ತಿಲ್ಲ ಅಂದ್ರೆ ಹೌದು, ನನಗೆ ಗಾಂಧಿನಗರದ ಡೈರೆಕ್ಷನ್ ಗೊತ್ತಿಲ್ಲ. ಎಷ್ಟು ದುಡ್ಡು ಕಳ್ಕೊಂಡ್ರು ಅಂತಂದ್ರೆ ಅವರು ಕಳ್ಕೊಂಡಿದ್ದು ದುಡ್ಡಲ್ಲ, ಈ ಲ್ಯಾಂಡ್ ಮೇಲಿರೋ ನಂಬಿಕೆ, ಪ್ರೀತಿ, ಪ್ಯಾಷನ್ನು. ಒಬ್ಬನೇ ಬಂದಿದ್ದೀನಿ ಅಂದ್ರೆ ಸಿನಿಮಾ 100 ಡೇಸ್ ಓಡಿ ಶೀಟ್ ಕೊಡ್ತಾ ಇದೀವ ಎಲ್ಲರನ್ನು ಕರ್ಸಕ್ಕೆ. ಸೂತಕ ಈಗ ನಿರ್ದೇಶಕ ಮಾತ್ರ ಬರೋದು. ನಿರ್ಮಾಪಕರಲ್ಲಿ ಅಂದ್ರೆ ನಾನು ಕಟ್ಟಿದ ಕನಸಿಗೆ ಅವರು ಅವ್ರ ಮನೆ ಮಠನ ಮಾರ್ಕೊಂಡ್ರು. ಮತ್ತೆ ಮನೆ ಕಟ್ಬೇಕಲ್ಲ, ಹೊರಟೋದ್ರು. ಗಾಂಧಿ ನಗರ ಅವ್ರನ್ನ ದೌರ್ಜನ್ಯದಿಂದ ಹೊಡೆದು ಓಡಿಸ್ತು. ಪ್ರೆಸ್ ಮೀಟ್ ಮುಗಿದ್ಮೇಲೆ ನಾನು ಊರಿಗೆ ಹೊರಟೋಗ್ತೀನಿ. ದಯವಿಟ್ಟು ಕ್ಷಮಿಸಿ.
ನಿಮ್ನೆಲ್ಲ ಇಲ್ಲಿ ಕರೆಸಿ ಒಂದು ಕಪ್ ಕಾಫಿ ಕೊಡ್ಸಕ್ಕೂ ನನ್ನ ಕೈಲಾಗ್ತಿಲ್ಲ. ಆ ಶಕ್ತಿನೂ ನನ್ನಲ್ಲಿಲ್ಲ. 2 ನಿಮಿಷ ಮಾತಾಡ್ತೀನಿ, ದಯವಿಟ್ಟು ಕೇಳಿ. ಬರೆಯೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸಿನಿಮಾ ಇನ್ನಿಲ್ಲ, ಸಿನಿಮಾ ಇನ್ನಿಲ್ಲ. ಇಲ್ಲಿ ಅನ್ನ ಹಾಕೋ ನಿರ್ಮಾಪಕನಿಗೆ ಪುಡಿಗಾಸಷ್ಟು ಬೆಲೆ ಇಲ್ಲ. ನಿರ್ಮಾಪಕ ಅನ್ನೋನು ದುಡ್ಡು ತಂದು ಸಿನಿಮಾನ ತಯಾರು ಮಾಡಿದ್ರೇನೆ ನಿರ್ದೇಶಕನಿಗೆ, ನಟರುಗಳಿಗೆ, ತಂತ್ರಜ್ಞರಿಗೆ ಕೆಲಸ ಸಿಗೋದು, ಮೀಡಿಯೇಟರ್ಗೆ ಕಮಿಷನ್ ಸಿಗೋದು, ಥಿಯೇಟರ್ಗಳಿಗೆ ಸಿನಿಮಾ ಸಿಗೋದು. ಆದ್ರೆ ಇಲ್ಲೇನಾಗ್ತಿದೆ? ಮೀಡಿಯೇಟರ್ ಅನ್ನೋನು ನಿರ್ಮಾಪಕನ ಜುಟ್ಟು ಜನವಾರಕ್ಕೆ ಕೈ ಹಾಕಿದಾನೆ. ಕೆಲವೊಂದು ಥಿಯೇಟರ್ ಮಾಲೀಕರುಗಳು ಒಳ್ಳೊಳ್ಳೆ ಸಿನಿಮಾಗಳಿಗೆ ಬೇಕಾದ ಸಮಯಕ್ಕೆ ಥಿಯೇಟರ್ಗಳು ಕೊಡ್ತಾ ಇಲ್ಲ. ನಿರ್ಮಾಪಕರುಗಳು ಅನ್ನೋರು ಎಲ್ಲರೂ ಸಿನಿಮಾ ಮಾಡೋದ ನಿಲ್ಲಿಸ್ಬಿಡ್ತು ಅಂತಂದ್ರೆ ಥಿಯೇಟರ್ಗಳೆಲ್ಲ ಕಲ್ಯಾಣ ಮಂಟಪಗಳಾಗ್ಬೇಕಷ್ಟೇ. ನನ್ನಂತ ನಿರ್ದೇಶಕರುಗಳು, ನಟರುಗಳು ಡ್ರಾಮಾ ಗಿಮಾ ಮಾಡ್ಕೊಂಡು ಬದುಕಬೇಕಾಗತ್ತೆ. ಇಲ್ಲಿ ಅನ್ನದಾತನಿಗೆ ಅವಮಾನ ಆಗ್ತಿದೆ. ನೋಡ್ತೀರಾ? ಕೇಳ್ತೀರಾ? ನೋಡಿ. ಎಲ್ಲಿಂದ ಬರ್ತಾರೆ ಪ್ರೊಡ್ಯೂಸರ್? ಯಾಕೆ ಬರ್ತಾರೆ ಅಂತಾನೂ ಗೊತ್ತಾಗಲ್ಲ. ಬರ್ತಾರೆ, ವಾಶ್ ಔಟು. ನಾನು ವಾಶ್ ಔಟ್ ಹೋದಾನೆ. ನಾನು ಕನ್ನಡದಲ್ಲಿ 3 ಸಿನಿಮಾ ತೆಗೆದ್ಬಿಟ್ಟು ವಾಶ್ ಔಟ್ ಹೋದಾನೆ. ಡಿಸ್ಟ್ರಿಬ್ಯೂಟರ್ಸು ಫಸ್ಟ್ ಹೇಳೋದೊಂದು, ಕಡೆಗೆ ಅವ್ರು ಮಾಡೋದೇ ಬೇರೆ. ದಂಡುಪಾಳ್ಯ ತೆಗೆದೆ. ದಂಡುಪಾಳ್ಯನಲ್ಲಿ ನೋಡಿದ್ರೆ ಇಟ್ ವಾಸ್ ಎ ಸಕ್ಸಸ್ಫುಲ್ ಮೂವಿ, ವೆಲ್ ರಿಸೀವ್ಡ್ ಮೂವಿ, ಏನೋ ಕ್ರಿಟಿಕಲಿ ಅಕ್ಲೈಮ್ಡ್ ಅಂಡ್ ಆಲ್ಸೋ ಕಮರ್ಷಿಯಲಿ ಎಲ್ಲ ಅಂತೆಲ್ಲ. ಯಾವ ನ್ಯೂಸ್ ಪೇಪರ್ ನೋಡಿದ್ರು 15 ಕೋಟಿ ಮಾಡ್ತು, 18 ಕೋಟಿ ಮಾಡ್ತು. ಅದು ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ನನಗೆ ಆ ಸಿನಿಮಾಗೆ 2.25 ಕೋಟಿ ಖರ್ಚು ಮಾಡಿದೆ. 1 ಕೋಟಿ ವಾಸ್ ದಿ ಪ್ರಿಂಟ್ ಅಂಡ್ ಪಬ್ಲಿಸಿಟಿ ಅಂಡ್ ರಿಲೀಸ್ಗೆ ಖರ್ಚು ಮಾಡಿದ್ದು. ಆ ಸಿನಿಮಾಲಿ ನನಗೆ 30 ಲಕ್ಷ ಲಾಸ್ ಆಗಿದೆ. ಆ 15 ಕೋಟಿಯಲ್ಲಿ ಬಂತು ಏನು ಕಥೆನೋ ನನಗೆ ಏನು ಗೊತ್ತಿಲ್ಲ. ಇದು ಬಂತು ನೋಡಿ, ಇವಾಗ ನನಗೆ ರಿಯಲ್ ಇಂಡಸ್ಟ್ರಿ ವಿಷಯ ಗೊತ್ತಾಯ್ತು. ನನಗೆ ಯಾರೋ 1-2-3 ಜನ ಇರೋ ಥಿಯೇಟರ್ಸ್ ಎಲ್ಲ ಲೀಸ್ಗೆ ಹಾಕಿ ಇಟ್ಕೊಂಡು ಬಿಟ್ಟಿದ್ದಾರೆ. ಮೇನ್ ಕನ್ನಡ ಪ್ರೇಕ್ಷಕರು ಎಲ್ಲೆಲ್ಲಿ ಸಿನಿಮಾ ನೋಡ್ತಾರೆ ಆ ಸಿನಿಮಾ ಥಿಯೇಟರ್ಗಳೆಲ್ಲ ಈ 3 ಜನದ ಹಿಡಿತದಲ್ಲೇ ಇದೆ. ವಿತರಣೆ ಅಂತಕ್ಕಂಥದ್ದು ಕೂಡ ಚಿತ್ರರಂಗದಲ್ಲಿ ಒಂಥರ ಇದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಕೇವಲ 2 ವಿತರಕರು ಒಬ್ಬೊಬ್ಬರು 80, 100 ಚಿತ್ರಮಂದಿರಗಳನ್ನ ತಮ್ಮ ಅಧೀನದಲ್ಲಿಟ್ಕೊಂಡು ಒಂದು ದೊಡ್ಡ ಮಟ್ಟದ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಅದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಾರಕ. ಇದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಅದು ಯಾಕೆ ಅಂತಲೂ ಗೊತ್ತಾಗ್ತಿಲ್ಲ, ಅಥವಾ ಇದ್ರ ವಿರುದ್ಧ ಯಾರೂ ಕೂಡ ಧ್ವನಿ ಎತ್ತಾ ಇಲ್ಲ. ದೊಡ್ಡವರೇನೆ ಅವರು ಸಿನಿಮಾನ ರಿಲೀಸ್ ಮಾಡೋಕ್ಕಾಗಿಲ್ಲ. ರಜನಿಕಾಂತ್, ಕಮಲ್ ಹಾಸನ್, ಪುನೀತ್, ದರ್ಶನ್, ಸುದೀಪ್, ಯಶ್ ಅಂತ ದೊಡ್ಡ ಶಕ್ತಿಗಳನ್ನೇ ಅವ್ರ ಸಿನಿಮಾನ ಸರಿಯಾದ ಸಮಯಕ್ಕೆ ರಿಲೀಸ್ ಮಾಡೋಕ್ಕಾಗದೆ ಕಂಗಾಲಾಗೋಗಿದ್ದಾರೆ. ಇನ್ನ ನಾವೆಲ್ಲಿ ಕುಪ್ಪಚ್ಚಿಗಳು? ಈ ರಂಗ ಯಾರಿಗೂ ಸೇಫ್ ಅಲ್ಲ. ಇಲ್ಲಿ ದೊಡ್ಡ ಕಲಾವಿದರುಗಳನ್ನೇ ಹೋರಾಡಕ್ಕಾಗದೆ ಸತ್ತೋದ್ರು. ಅವರು ಸತ್ ಮೇಲೂ ಅವ್ರಿಗೆ ಸಿಗ್ಬೇಕಾದ ಗೌರವ ಸಿಗ್ಲಿಲ್ಲ. ನೋಡ್ತೀರಾ? ನೋಡಿ. ಕನ್ನಡದ ಹಿರಿಯ ನಿರ್ಮಾಪಕರು, ಕಲಾವಿದರು ಆದ ಗುಬ್ಬಿ ವೀರಣ್ಣವರ ಸಮಾಧಿ ಸ್ಥಿತಿ ಹೇಗಿದೆ ನೋಡಿ. ನಮ್ಮ ಬೇರೆ ಸ್ಟೇಟ್ಗಳಿಗೆ ಹೋಗಬಾರ್ದು ಅನ್ನೋ ಒಂದು ಆ ಕನ್ನಡದ ಮೇಲೆ ಅಭಿಮಾನ ಇದೆ ನೋಡಿ. ಅಭಿಮಾನ ಇರೋದು ಅದೆಷ್ಟು ಕ್ಲೀನಾಗಿ 10 ವರ್ಷ ಮುಂದೆ ಇದು ಕ್ಲಿಯರಾಗಿ ಕಾಣ್ತಾ ಇದೆ. ಇದು ಪಿಕ್ಚರು ಮಾಡಿದಾಗ ಒಂಚೂರು ಅವಾಗ ಯಾರಾದರೂ ಒಂಚೂರು ಹೆಲ್ಪ್ ಮಾಡಿದ್ರು. ನಿಜವಾಗ್ಲು ಬಹುಶಃ ನಿಜವಾಗ್ಲು ಅವರು ಬದುಕಿರ್ತಾ ಇದ್ರು. ಕೊನೆ ದಿನಗಳಲ್ಲಿ ಏನಿತ್ತು ಪಾಪ, ಅವರು ಪಿಕ್ಚರ್ ತೆಗೆದ್ರು, ಅವ್ರು ಸ್ವಂತ ತೆಗೆದ್ರು, ಅದು ರಿಲೀಸ್ ಮಾಡೋದಕ್ಕೂ ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟಪಟ್ರು ಅವರು, ಏನು ಮಾಡ್ಕೊಂಡ್ರು. ಆದ್ರೂ ಕಷ್ಟನೇ ಇತ್ತು, ಕಷ್ಟನೇ ಪಟ್ರು ಅವ್ರು ಎಲ್ಲದಕ್ಕೂ. ಅವರು ಇಂಡಸ್ಟ್ರಿ ಏನ್ ಮಾಡುತ್ತೆ, ಅವರು ಏನು ಅವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಏನು ಮಾಡಲಿಲ್ಲ ಅವ್ರಿಗೂ. ನನಗೇನು ಸಿನಿಮಾ ಇಂಡಸ್ಟ್ರಿ ಅವ್ರು ನಮಗೇನು ಮಾಡಿಲ್ಲ. ಸುದೀಪ್ ಅವ್ರ ಕಾಲಿಡೋಕ್ಕೂ ಮುಂಚೆ ಬಾಲಣ್ಣವ್ರ ಸಮಾಧಿ ಹೇಗಿತ್ತು ಗೊತ್ತಾ? ಕನ್ನಡ ಚಿತ್ರರಂಗದ ಮಹಾನ್ ಸಾಧಕ ಅಣ್ಣವರ ಸ್ಮಾರಕ ಮುಗಿಯೋಕೆ 8 ವರ್ಷ ಬೇಕಾಯ್ತು. ಇನ್ನ ಕನ್ನಡ ಸ್ಫುರದ ರೂಪಿ ನಟ ಸಾಹಸಸಿಂಹ ಅವ್ರಿಗೆ ಇಲ್ ಕೊಡದ ಅಲ್ ಕೊಡದ ಅಂತ ಎಳೆದಾಟ. ಎಷ್ಟೊಂದು ಜನ ಮಹಾನ್ ಕಲಾವಿದರುಗಳು, ನಿರ್ದೇಶಕರುಗಳು ಕೊನೆಗಾಲದಲ್ಲಿ ಔಷಧಿಗೂ ಕಾಸಿಲ್ದೆ ಕಲೆ 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 ಅನ್ಕೊಂಡು
ಸತ್ತೋದ್ರು. ಕಲೆ ಕೊಲೆ ಮಾಡ್ಬಿಡ್ತು. ಲೀಡರ್ ಇಲ್ಲ, ಇಲ್ಲಿ ಲೀಡರ್ ಇಲ್ಲ. ಯಾರ ಮಾತನ್ನ ಯಾರು ಕೇಳೋದು ಇಲ್ಲ. ಒಂದು ಕಾಲದಲ್ಲಿ ಆ ಮಹಾನ್ ವ್ಯಕ್ತಿ ಹೋದ್ರೆ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋ ಅಧಿಕ ಪ್ರಸಂಗದ ಮಾತುಗಳನ್ನ ಕೇಳಿದ್ದೀನಿ. ಆ ವ್ಯಕ್ತಿನೂ ಹೊರಟೋದ್ರು, ಅವರಿಂದೆ ಎಲ್ರಿಗೂ ಇದ್ದ ಭಯನೂ ಹೊರಟೋಯ್ತು. ರಾಜ್ಕುಮಾರ್ ಅನ್ನತಕ್ಕಂಥ ಒಂದು ಶಕ್ತಿ ಇವಾಗ ನಮ್ಮಲ್ಲಿ ಇಲ್ಲೇ ಇರತಕ್ಕಂಥದ್ದೇ ಒಂದು ದೊಡ್ಡ ದುರಂತ. ಪರ್ಯಾಯವಾಗಿ ಆ ಜಾಗ ತುಂಬೋದಕ್ಕೆ ಯಾವ ನಾಯಕರು ಕೂಡ ಇಲ್ಲಿ ಬರಲಿಲ್ಲ, ಅಥವಾ ಅವರಿಗೆ ಆ ಶಕ್ತಿ ಇಲ್ಲ ಅಂತಲೂ ಕೂಡ ನಾನು ಹೇಳ್ತೀನಿ. ಆಮೇಲೆ ಎಲ್ಲಾ ಕಲಾವಿದರು ಒಟ್ಟಿಗೆ ಸೇರಿಸ್ಕೊಂಡು ಅಥವಾ ಚಿತ್ರರಂಗನ ಒಟ್ಟಿಗೆ ಸೇರಿಸ್ಕೊಂಡು ಕರ್ಕೊಂಡು ಹೋಗತಕ್ಕಂಥ ತಾಳ್ಮೆ ಮತ್ತೆ ಆ ತಾಕತ್ತಿಗೆ ಇರ್ತಕ್ಕಂಥ ಯಾವ ಕಲಾವಿದರಲ್ಲೂ ಇಲ್ಲ. ಸಂಘಗಳು ಎರಡೆರಡಾಯ್ತು. ಒಳೊಳಗೆ ಕಿತ್ತಾಟ, ಖಾಸಗಿ ವಾಹಿನಿಗಳ ಕೆಸರರ್ಚಾಟ. ಅವರೊಬ್ರು ರೋಡಿಗೆ ಇಳಿದಿದ್ರೆ ಇಡೀ ಊರ್ಗೂರೇ ಅವರಿಂದ ಇರ್ತಿತ್ತು. ಪಕ್ಕದ ರಾಜ್ಯದವನು ಉಸಿರು ಬಿಡ್ತಿರ್ಲಿಲ್ಲ. ಆದ್ರೆ ಈಗ ಅವನಿಗೆ ಎಷ್ಟು ಪ್ರಿಂಟ್ ಬೇಕೋ ಅಷ್ಟು ಪ್ರಿಂಟ್ ಹಾಕೊಂಡು ಸಿನಿಮಾನ ರಿಲೀಸ್ ಮಾಡ್ತಾನೆ, ಡಬ್ಬಿಂಗು ತರ್ತಾನೆ. ಯಾರು ಏನು ಮಾಡಕ್ಕಾಗಲ್ಲ. ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಆಗ್ಲಿ, ಇಲ್ಲಿನ ನಟರುಗಳ ಬಗ್ಗೆ ಆಗ್ಲಿ, ಹೊರಗೆ ಎಷ್ಟು ತಾತ್ಸಾರ ಇದೆ ಅಂತ ಹೋಗಿ ನೋಡಿ. ರಾಜ್ಯಗಳನ್ನ ಸುತ್ತಿ ಮಾರ್ಕೆಟ್ನ ಕಳ್ಕೊಂಡ್ಮೇಲೆನೆ ಅಲ್ಲಿನ ಹೀರೋಯಿನ್ಗಳು ಇಲ್ಲಿಗೆ ಬರೋದು. ಅಷ್ಟೆಲ್ಲ ಯಾಕೆ ಸ್ವಾಮಿ? ಕನ್ನಡದವರು ಅನ್ನೋ ಐಶ್ವರ್ಯ ಅಭಿಮಾನಕ್ಕೂ ಇಲ್ಲೊಂದು ಅತಿಥಿ ಕ್ಯಾರೆಕ್ಟರ್ ಮಾಡಲಿಲ್ಲ. ಯಾಕೆ? ಕನ್ನಡ ಇಂಡಸ್ಟ್ರಿ ಚಿಕ್ಕದು, ಲೋ ಬಡ್ಜೆಟ್ಟು. ಇಷ್ಟೊಂದು ಹೊರಭಾಷೆ ಚಿತ್ರಗಳ ಪೈಪೋಟಿ ಇದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬದುಕಿದೆಯಲ್ಲ, ಗ್ರೇಟ್. ನಮ್ಮ ಕನ್ನಡ ಸಿನಿಮಾಗಳ ಪೋಸ್ಟರ್ಗಳನ್ನ ಯಾವುದಾದ್ರೂ ಸ್ಟೇಟ್ನಲ್ಲಿ ನೋಡಿದ್ದೀರಾ? ಅಥವಾ ನಮ್ಮ ಇಲ್ಲಿನ ನಾಯಕ ನಟರುಗಳಿಗೆ ಹೊರ ರಾಜ್ಯದಲ್ಲಿ ಅಭಿಮಾನಿಗಳ ಸಂಘಗಳಿದೆಯಾ? ಬನ್ನಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲ ಬರ್ಲಿ, ಎಲ್ಲ ಇರ್ಲಿ, ಬಟ್ ನಮಗೂ ಸ್ವಲ್ಪ ಜಾಗ ಇರಲಿ. ತುಂಬಾ ಚಿಕ್ಕ ಜಗತ್ತು ಸರ್ ನಮ್ದು, ಸ್ಮಾಲ್ ವರ್ಲ್ಡ್. ಯಾಕೆ ಸರ್ ಇಲ್ಲಿ ನಿರ್ಮಾಪಕನಿಗೆ, ನಿರ್ದೇಶಕ ಅನ್ನೋ ಕ್ರಿಯೇಟರ್ಗೆ ಬೆಲೆ ಇಲ್ಲ? ಹಾಲು ಕೊಡೋ ಕೆಚ್ಚಲನ್ನೇ ಕುಯ್ಯಬಾರ್ದು ಅಲ್ವಾ ಸರ್? ಚಿತ್ರ ಬಿಡಿಸೋ ಕಣ್ಗಳನ್ನೇ ಕೇಳಬಾರ್ದು ಅಲ್ವಾ ಸರ್? ಸುಕುಮಾರ್, ಪಾಷಾ, ಅಂದಾನಿ, ಎಕ್ಸೆಟ್ರಾ ಎಲ್ಲಾರು ಕೇಳಿ. ಬಾಯಿಗಿಡಿಯೋದು ಒಂದೇ ತುತ್ತೆ, ಹೊಟ್ಟೆಗಿಳಿಯೋದು ಒಂದೇ ಇಡಿನೇ. ನೀವೆಲ್ಲ ಹರಿದು ಮುಗ್ತಾ ಇದ್ದೀರಾ, ಹರಿದೋಗುತ್ತೆ. ಹೀಗೆ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಭೂತಯ್ಯನ ಮಗ ಅಯ್ಯು ಸಿನಿಮಾದ ಭೂತಯ್ಯನ ಸಾವೇ. ನಿಮ್ಮ ಪೆನ್ನಲ್ಲೂ ಪವರ್ ಇದೆ, ನನ್ನ ಪೆನ್ನಲ್ಲೂ ಪವರ್ ಇದೆ. ಅನ್ಫಾರ್ಚುನೇಟ್ಲಿ ಇವತ್ತು ನನ್ನ ಪೆನ್ನಲ್ಲಿ ಇಂಕ್ ಇಲ್ಲ. ನೀವು ಬರೀರಿ, ಸೇವ್ ಪ್ರೊಡ್ಯೂಸರ್ಸ್, ಸೇವ್ ಕ್ರಿಯೇಟರ್ಸ್. ಜ್ಞಾಪಕ ಇಟ್ಕೋ, ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತಾ ಇದ್ದೀಯೋ, ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯನ ಪಶುಗಳು ಹಾಕಿ ಕಾಣ್ತಾ ಇದ್ದೀಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಇವತ್ತಲ್ಲ ನಾಳೆ ನ್ಯಾಯದ ಕಡೆ ಓಡ್ ಬಂದು ಅಶುಶುಭ ಗತಿ ಹೀಗಾಗೋಯ್ತಲ್ಲ ಅಂತ ನೀನು ಗೋಳಾಡೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಭದ್ರ ಅಲ್ಲ. ಸಿನಿಮಾ ಪ್ಯಾರಡೈಸ್, ಸಿನಿಮಾ ಪ್ಯಾರಡೈಸ್, ಸಿನಿಮಾ ಪ್ಯಾರಡೈಸ್, ಸಿನಿಮಾ ಪ್ಯಾರಡೈಸ್. So the passion that is within high, so the passion that is within
isn't hard. Heard enough, slapping up, humiliation isn't hard. Paid I don't pay, is the question rising in the heart. Is the question rising in the heart. प्यार दे सिनेमा प्यार